ತನ್ನ ಭಕ್ತರನ್ನ ಉಳಿಸೋದಕ್ಕೋಸ್ಕರವಾಗಿ 84 ಲಕ್ಷ ಜೀವಿಗಳನ್ನ ಉಳಿಸೋದಕ್ಕೋಸ್ಕರವಾಗಿ ವಿಷ ತಾನೇ ಕುಡಿತಾನೆ. ಕಾಶಿ ವಿಶ್ವನಾಥ ದೇವಸ್ಥಾನ ಅತ್ಯಂತ ಪುರಾತನವಾಗಿರ್ತಕ್ಕಂಥದ್ದು. ಪ್ರತಿ ವರ್ಷದ ಬಹಳ ಅದ್ದೂರಿಯಾಗಿ ಇಲ್ಲಿ ಶಿವರಾತ್ರಿಯನ್ನು ಮಾಡ್ತಾರೆ. ಶಿವ ಪಾರ್ವತಿ ಇಬ್ರು ಬಂದು ಹಂಗೆ ಕುಂತ್ಬಿಟ್ಟಾರೆ ಅಲ್ಲಿ. ಅಷ್ಟು ಚೆನ್ನಾಗಿದೆ. ಬಹಳ ಅಲಂಕಾರ ಅಂತೂ ಸೂಪರ್. ಎಲ್ಲರೂ ಬಂದು ಒಂದ್ಸಲ ದರ್ಶನ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಯಾರೇ ಭಕ್ತಾದಿಗಳ ದರ್ಶನ ಮಾಡಿದ್ರು ಸಹ ಅವರ ಸಂಸಾರದಲ್ಲಿ ಸುಖ ಭೋಗ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಇವತ್ತು ಮಹಾಶಿವರಾತ್ರಿ ಸಾವಿರಾರು ಲಕ್ಷಾಂತರ ಜನ ಭಕ್ತಾದಿಗಳು ಬಂದಿದ್ದಾರೆ. ನೀವೇ ನೋಡಿದೀರಾ. ಮದುವೆ ಆಗಿದ್ದವರಿಗೆ ಇಲ್ಲಿ ಹರಕೆ ಹೊತ್ಕೊಳ್ಬೇಕು, ಕಂಕಣ ಪೂಜೆ ಮಾಡ್ತಾರೆ. ಅದಾದ್ಮೇಲೆ ಅದು ಒಂದು ಕೋರ್ಸ್ ಸರ್, ಅದು 9 ತ್ರಯೋದಶಿಗೆ ಬರಬೇಕು. ಅದಾದ್ಮೇಲೆ ಅದ್ರೊಳಗೆ ಕೆಲವರಿಗೆ ಮದುವೆ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಶಕ್ತಿ ಇದೆ, ನಂಬಿಕೆ ಇದೆ. ನಂಬಿದವ್ರು ಯಾವತ್ತೂ ಕೈ ಬಿಡಲ್ಲ ದೇವರು. ಎಲ್ಲರೂ ಬನ್ನಿ ಪ್ರದರ್ಶನ ಮಾಡಿ, ಒಳ್ಳೇದಾಗ್ಲಿ. ಮತ್ತೆ ಪ್ರತಿ ಸೋಮವಾರ ಅರಿಶಿಣ ನೀರು ಹಾಕ್ತಾರೆ ಇಲ್ಲಿ. ಅದು ಅರಿಶಿಣ ನೀರು ಮೈ ಮೇಲೆ ಬಿದ್ದರೆ ಪ್ರತಿ ಏನೇ ಕಾಯಿಲೆ ಇದ್ರೂ ಮೇಲಾಗುತ್ತೆ, ಮತ್ತೆ ಏನಾದರೂ ಅಂದ್ಕೊಂಡ್ರೆ ಎಲ್ಲ ನೆರವೇರುತ್ತೆ ಅನ್ನೋದೆಲ್ಲ ಇದೆ. ತ್ರಿಮೂರ್ತಿಗಳಲ್ಲೇ ಬೇಗ ಭಕ್ತಾದಿಗಳಿಗೆ ಅನುಗ್ರಹ ಮಾಡುವಂತವನು ಯಾರು ಅಂದ್ರೆ ಶಿವ. ನಾರ್ತ್ ಸೈಡ್ ಕಾಶಿ ಹೋಗ್ಲಾರ್ದವ್ರು, ದೊಡ್ಡ ಮನುಷ್ಯರು, ಯಾರಿಗಾನ ಕಾಲ್ ಸರಿ ಇರೋರು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ ಆಸೆಗಳೆಲ್ಲ ನೆರವೇರುತ್ತೆ. ಸೊ ಇದು ನಂದು 6th ಟೈಮ್ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಸೊ ತುಂಬಾ ಪಾಸಿಟಿವ್ ವೈಬ್ಸ್ ಇದೆ, ತುಂಬಾ ಖುಷಿ ಆಗುತ್ತೆ. ಈ ತೀರ್ಥಸ್ಥಾನದಲ್ಲಿ ಯಾರೇ ಬರ್ಲಿ, ಪ್ರತಿ ಪ್ರದೋಷ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ತ್ರಯೋದಶಿಯಲ್ಲಿ ತೀರ್ಥಸ್ನಾನ ಇರುತ್ತೆ. ಆ ತೀರ್ಥಸ್ಥಾನಕ್ಕೆ ಬರುವಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ಇಷ್ಟಾರ್ಥಗಳು ನೆರವೇರಿದೆ. फर्स्ट टाइम आए हैं हम यहाँ पर काशी विश्वनाथ टेम्पल, कर्नाटक बेंगलोर में है, अक्टूबर में। बहुत ही अच्छा लगा, बहुत ही कहते हैं कालों के काल महाकाल, हर हर महादेव। ಅರ್ಚಕಸ್ಯ ಶಿಲಾ ಭವತಿ ಶಂಕರ ಅಂತ ಹೇಳ್ತಾರೆ. ಅಂದ್ರೆ ಅರ್ಚಕ ಬಂದು ಶಿವನನ್ನ ಆರಾಧನೆ ಮಾಡೋದ್ರಿಂದ ಭಗವಂತನಿಗೆ ವಿಶೇಷವಾದಂತ ಶಕ್ತಿ ಸಂಪನ್ನಗಳಾಗುವಂಥದ್ದು. ಮಂತ್ರಾನಾಂ ದೈವಾಧೀನಾಂ, ದೈವಾನಾಂ ಮಂತ್ರಾಧೀನಾಂ. ಮಂತ್ರ ಯಾರ ಅಧೀನದಲ್ಲಿ ಇರುತ್ತೆ? ಬ್ರಾಹ್ಮಣನ ಅಧೀನದಲ್ಲಿ. ಹಾಗಾಗಿ ಬ್ರಾಹ್ಮಣ ಯಾವುದೇ ಒಂದು ಕಲ್ಲಿಗಾಗ್ಲಿ ಅಥವಾ ಶಿಲೆಗಾಗಿ ಮಂತ್ರ ಹೇಳಿ ಪೂಜೆ ಮಾಡೋದ್ರಿಂದ ಆ ಒಂದು ಶಿಲೆಯಲ್ಲಿ ಅದ್ಭುತವಾದಂತ ಶಕ್ತಿಗಳು ಸಂಪನ್ನ ಆಗತ್ತೆ. ಬ್ರಾಹ್ಮಣ ಅನ್ನುವಂಥವನು ಏನು ಅಂದ್ರೆ ಬ್ರಹ್ಮತತ್ವವನ್ನ ಅರಿತವನು ಅಂತ ಒಂದಾದ್ರೆ, ಇನ್ನೂ ಒಂದು ಬಂದು ಪರೋಪಕಾರ ಮತ್ತೆ ಧರ್ಮವನ್ನ ಪರಿಪಾಲನೆ ಮಾಡುವಂತಹ ವಿಧಿವಿಧಾನಗಳನ್ನ ಎಲ್ಲರಿಗೂ ಸಹ ತಿಳಿಸುವಂತಹ ಜ್ಞಾನವನ್ನ ಹೊಂದಿರುವಂತವನು ಬ್ರಾಹ್ಮಣ ಅಂತ ಹೇಳ್ತಾನೆ. ಅಂದ್ರೆ ಬ್ರಾಹ್ಮಣ ಅಂದ್ರೆ ಬ್ರಹ್ಮತತ್ವವನ್ನ ತಿಳಿದಂತವನು ಅಂತ ಹೇಳಿ. ಹಾಗಾಗಿ ಅವನು ನಿರ್ಮಲ ಚಿತ್ತದಿಂದ ಯಾವುದೇ ದೇವರ ಒಂದು ಸೇವಾ ಕೈಂಕರ್ಯಗಳನ್ನ ಮಾಡೋದ್ರಿಂದ ಸಹ ಆ ಕ್ಷೇತ್ರ ಬೆಳೆಯುವಂಥದ್ದಾಗತ್ತೆ. ಅಂದ್ರೆ ನಿಸ್ವಾರ್ಥವಾಗಿರ್ಬೇಕು ಅವನ ಸೇವೆ. ಅವಾಗ ಕ್ಷೇತ್ರನೂ ಬೆಳೆಯುತ್ತೆ, ಗ್ರಾಮನೂ ಬೆಳೆಯುತ್ತೆ, ರಾಜ್ಯನೂ ಬೆಳೆಯುತ್ತೆ, ರಾಷ್ಟ್ರನೂ ಬೆಳೆಯುತ್ತೆ, ದೇಶನೂ ಬೆಳೆಯುತ್ತೆ. ಹಾಗಾಗಿ ಇವತ್ತು ಮಹಾಶಿವರಾತ್ರಿ ಬಹಳ ವಿಶೇಷ. ಅಂದ್ರೆ ಶಿವನ ರಾತ್ರಿ ಅಂತ ಹೇಳಿ. ಅಂದ್ರೆ ಶಿವ ನಂಜುಂಡಂತ ಸಮಯ. ನಮ್ಗೆ ಒಂದು ಹಾವು ಕಚ್ಚುತ್ತೆ ಅನ್ಕೊಳ್ಳಿ ಕಾಲ್ಗೆ, ಅವಾಗ ಏನ್ ಮಾಡ್ತೀವಿ? ರಾತ್ರಿ ಪೂರ್ತಿ ಎದ್ದಿರ್ಬೇಕು ಅಂತ ಹೇಳ್ತಾರೆ. ಹಾಗೆ ಜಗತ್ ಕಲ್ಯಾಣಕ್ಕೋಸ್ಕರವಾಗಿ ಭಗವಂತ ಏನು ಮಾಡ್ತಾನೆ? ಹಾಲಾಹಲವನ್ನ ಸಂತೋಷವಾಗಿ ಕುಡಿತಾನೆ. ಏನಕ್ಕೆ? ತನ್ನ ಭಕ್ತರನ್ನ ಉಳಿಸೋದಕ್ಕೋಸ್ಕರವಾಗಿ 84 ಲಕ್ಷ ಜೀವ ಜಲರಾಶಿಗಳನ್ನ ಉಳಿಸೋದಕ್ಕೋಸ್ಕರವಾಗಿ ಭಗವಂತ 84 ಲಕ್ಷ ಜೀವಿಗಳನ್ನ ಉಳಿಸೋದಕ್ಕೋಸ್ಕರವಾಗಿ ವಿಷ ತಾನೇ ಕುಡಿತಾನೆ. ಆ ವಿಷ ಏನಾದ್ರೂ ಹೊರ ಬಂದಿದ್ರೆ ಕಾರ್ಕೋಟಕ ವಿಷ, ಇಡೀ ಪ್ರಪಂಚ ನಾಶ ಆಗ್ತಾ ಇತ್ತು, ಪ್ರಳಯ ಆಗ್ತಾ ಇತ್ತು. ಅಂದ್ರೆ ನೀವು ಒಂದು ಅಣುಬಾಂಬ್ ಅಲ್ಲ, ಕೋಟ್ಯಾಂತರ ಅಣುಬಾಂಬ್ಗಳು ಹಾಕಿದ್ರೆ ಎಷ್ಟು ಶಕ್ತಿ ಇರುತ್ತೆ, ಆ ನಂಜಿಗೆ ಅಷ್ಟು ಶಕ್ತಿ ಇತ್ತಂತೆ. ಅದನ್ನ ಸಂತೋಷವಾಗಿ ಕುಡಿತಾನೆ ಸ್ವಾಮಿ. ಅವಾಗ ಏನಾಗ್ತಾನೆ? ಅವನು ಪ್ರಜ್ಞಾಹೀನನಾಗ್ತಾನೆ. ಅಂದ್ರೆ ಪ್ರಜ್ಞಾಹೀನನಾಗದ್ಮೇಲೆ ಏನಾಗುತ್ತೆ ಅಂದ್ರೆ ಆಕಾಶ ಗಂಗೆ ಏನಾಗುತ್ತೆ ಅಂದ್ರೆ ಅವನ ತಲೆ ಮೇಲೆ ಬೀಳುತ್ತೆ. ಎಚ್ಚರಿಸ್ಬೇಕಲ್ಲ. ಹಾಗಾಗಿ ಜಗತ್ತಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಮಗೋಸ್ಕರ ವಿಷ ಕುಡಿದಿದ್ದಾನೆ, ಅವನನ್ನ ಎಚ್ಚರಿಸ್ಬೇಕಂತ ಹೇಳಿ ಈ ದಿನ ಜಾಗರಣೆಯನ್ನು ಇರುವಂತ ವಿಶೇಷನೇ ಶಿವರಾತ್ರಿ. ಹೌದು, ಎಚ್ಚರವಾಗಿರ್ಬೇಕು, ಅವನನ್ನ ಎಚ್ಚರಗೊಳಿಸ್ತಾ ಇದೀವಿ. ಮತ್ತೆ ನಮ್ಮ ಕಲ್ಯಾಣ ಮಾಡ್ಬೇಕಲ್ಲ ಭಗವಂತ. ಕಲ್ಯಾಣ ಅಂದ್ರೆ ಮದುವೆ ಅಂತ ಹೇಳಿ ಅಲ್ಲ, ಕಲ್ಯಾಣ ಅಂದ್ರೆ ಶುಭ ಅಂತ ಹೇಳಿ. ಹೌದು, ಕಲ್ಯಾಣ ಅಂದ್ರೆ ಶುಭ ಅಂತ ಹೇಳಿ, ಪರ್ಟಿಕ್ಯುಲರ್ ಆಗಿ ಕಲ್ಯಾಣ ಅಂದ್ರೆ ಶುಭ ಅಂತ ಹೇಳಿ, ವಿವಾಹ ಅಂದ್ರೆ ಮದುವೆ ಅಂತ ಹೇಳಿ. ಹಾಗಾಗಿ ಆ ಕಲ್ಯಾಣಕ್ಕೋಸ್ಕರವಾಗಿ ಭಗವಂತ ನಂಜನ್ನು ಉಂಡಿದಾನೆ. ಅವನನ್ನ ಎಬ್ಬರಿಸಿ ಮತ್ತೆ ಕಲ್ಯಾಣೋತ್ತರವಾಗಿ ಭಗವಂತ ನಮ್ಮನನ್ನ ಕಾಪಾಡಿದಾನೆ. ಈಗ ಒಂದು ಕ್ಷಣ ಅವನನ್ನ ಎಚ್ಚರಿಸೋಣ ಅನ್ನುವಂತ ಉದ್ದೇಶದಿಂದ ರಾತ್ರಿ ಪೂರ್ತಿ ಜಾಗರಣೆ ಇದ್ದು 4 ಜಾವಗಳಲ್ಲಿ ಭಗವಂತನಿಗೆ ಅಭಿಷೇಕ ನಡೆಯುತ್ತೆ. ಹಾಗೆ ನಮ್ಮ ಸನ್ನಿಧಾನದಲ್ಲಿ ಇವತ್ತು ಪಾರ್ವತಿ ಪರಮೇಶ್ವರರ ಅಲಂಕಾರ, ಅರ್ಧನಾರೀಶ್ವರ ಅಲಂಕಾರ ಅದು ಬಹಳ ವಿಶೇಷವಾಗಿರುತ್ತೆ. ಯಾಕೆ ಅಂದ್ರೆ ಈ ಅರ್ಧನಾರೀಶ್ವರ ಅಭಿಷೇಕ ಅಲಂಕಾರ ಏನಿದೆ ಅದು ಬಹಳ ವೈಶಿಷ್ಟ್ಯತೆ. ಯಾಕೆ ಅಂದ್ರೆ
ಭಗವಂತ ದಾಂಪತ್ಯ ಹೇಗಿರ್ಬೇಕು ಅಂತ ತೋರ್ಸೋದಕ್ಕೋಸ್ಕರನೇ ಅವನು ಅರ್ಧನಾರೀಶ್ವರ ಆದ. ಅಂದ್ರೆ ಅರ್ಧ ಮತ್ತೆ ಅಂಗಿ, ಅರ್ಧಾಂಗಿ ಅಂತ ಏನ್ ಹೇಳ್ತಾರೆ, ನನ್ನ ಅರ್ಧಾಂಗಿ ನನ್ನ ಜೊತೆನೆ ಇರ್ಬೇಕು ಅಂತ ಹೇಳಿ ಸ್ವಾಮಿ ಮತ್ತೆ ಪಾರ್ವತಿ ಅಮ್ಮನವರು ಇಬ್ರು ಒಂದಾದಂಥದ್ದು ಅರ್ಧನಾರೀಶ್ವರ. ಹಾಗಾಗಿ ಇಲ್ಲಿ ಪಾರ್ವತಿ ಪರಮೇಶ್ವರರ ಅಲಂಕಾರ ಆಗಿದೆ. ಇದನ್ನ ಯಾರೇ ಭಕ್ತಾದಿಗಳು ದರ್ಶನ ಮಾಡಿದ್ರು ಸಹ ಅವರ ಸಂಸಾರದಲ್ಲಿ ಸುಖ ಭೋಗ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಇವತ್ತು ಮಹಾಶಿವರಾತ್ರಿ ಸಾವಿರಾರು ಲಕ್ಷಾಂತರ ಜನ ಭಕ್ತಾದಿಗಳು ಬಂದಿದ್ದಾರೆ, ನೀವೇ ನೋಡಿದೀರಾ. ಹೌದು, 5 ಕಿಲೋಮೀಟರ್ ಇದೆ. ಬಂದಂತ ಭಕ್ತಾದಿಗಳ ಎಲ್ಲಾ ಅಭಿಷ್ಟಗಳನ್ನ ಈ ಪರಮಾತ್ಮ ಈಡೇರಿಸ್ತಾ ಇದ್ದಾನೆ. ಇದು ಈಗಿನ ಕಾಲದ ಯಾರೋ ಪುರೋಹಿತರು ಮಾಡಿರುವಂತ ದೇವಸ್ಥಾನ ಅಲ್ಲ, ಇದು ಜನಮೇಜನ ಕಾಲದಲ್ಲಿ ಆಸ್ತಿಕ ಮಹಾಮುನಿಗಳು ಪ್ರತಿಷ್ಠಾಪನೆ ಮಾಡಿರುವಂತ ಸಾನ್ನಿಧ್ಯ. ಹಾಗಾಗಿ ಬಹಳ ಶಕ್ತಿ ಇರುವಂತ ಸಾನ್ನಿಧ್ಯ ಆಗಿರೋದ್ರಿಂದ ಭಕ್ತಾದಿಗಳಿಗೆ ಖಂಡಿತವಾಗ್ಲೂ ಅಭಿಷ್ಟಪೂರ್ವಕವಾದಂತ ಅನುಗ್ರಹ ಆಗತ್ತೆ. ಅಂದ್ರೆ ನಮ್ಮ ಸುತ್ತಲೇ ಒಂದು 10 ಶಿವನ ದೇವಸ್ಥಾನ ಇದೆ, ಆದ್ರೂ ಸಹ ಈ ಶಿವನ ಆಲಯಕ್ಕೆ ಎಲ್ಲಾ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾರೆ. ಅಂದ್ರೆ ಇಲ್ಲಿಗಿರುವಂತಹ ಮಹತ್ವ, ಇಲ್ಲಿಗಿರುವಂತಹ ವಿಶೇಷತೆ, ಇಲ್ಲಿಗಿರುವಂತ ಶಕ್ತಿ. ಸೊ ಹಾಗಾಗಿ ಅನೇಕ ಭಕ್ತಾದಿಗಳು ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಅವ್ರ ಇಷ್ಟಾರ್ಥಗಳೇನಿದೆ ಅದನ್ನ ಪರಮಾತ್ಮ ಯಾವಾಗ್ಲೂ ನೆರವೇರಿಸ್ತಾ ಇರ್ತಾನೆ. ಅಂದ್ರೆ ಭಗವಂತ ಏನು ಅಂದ್ರೆ ಭಕ್ತಾದಿಗಳಿಂದ ಏನನ್ನೂ ಇಚ್ಛೆ ಪಡಲ್ಲ. ಒಂದೇ ಭಗವಂತ ಏನು ಅಂದ್ರೆ ಒಂದೇ ಭಕ್ತಿ. ರಾವಣನಲ್ಲಿ ಇದ್ದಿದ್ದೇನು ಹೇಳಿ, ಅವನಲ್ಲಿ ದುರಾಚಾರ ಇತ್ತು, ಎಲ್ಲ ಇತ್ತು, ಅದ್ರಲ್ಲಿ ಭಕ್ತಿ ಇತ್ತು. ಅದಕ್ಕೆ ಏನ್ ಮಾಡ್ದ, ಆತ್ಮಲಿಂಗ ಕೊಟ್ಟ ನೆಚ್ಚಿ. ಮಾರ್ಕಂಡೇಯನ್ಗೆ ಸಾವು ಬಂದ್ಬಿಟ್ಟಿರತ್ತೆ, ಶಿವ ಕಾಪಾಡು ಅಂತಾನೆ. ಮುಂದೆ ಯಮ ನಿಂತಿರ್ತಾನೆ ಹಗ್ಗ ಇಟ್ಕೊಂಡು, ಶಿವ ಬಂದು ತ್ರಿಶೂಲದಲ್ಲಿ ಚುಚ್ಬಿಡ್ತಾನೆ, ನನ್ ಭಕ್ತನ್ ಕರ್ಕೊಂಡು ಹೋಗ್ತೀಯ ನೀನು ಅಂತ ಹೇಳಿ. ಅಷ್ಟೊಂದು ಕರುಣಾಶಾಲಿ ಶಿವ. ತ್ರಿಮೂರ್ತಿಗಳಲ್ಲೇ ಬೇಗ ಭಕ್ತಾದಿಗಳಿಗೆ ಅನುಗ್ರಹ ಮಾಡುವಂತವನು ಯಾರು ಅಂದ್ರೆ ಶಿವ. ಹೇಳ್ತಾರಲ್ಲ, ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅಂತ. ಅಂದ್ರೆ ಒಂದೇ ಒಂದು ಬಿಲ್ವ ಸ್ವಾಮಿಗೆ ಸಮರ್ಪಣೆ. ಒಂದು ಬಿಲ್ವ ನೀರು. ಅಂದ್ರೆ ಎಲ್ಲಾ ಅಭಿಷೇಕಕ್ಕಿಂತ ಸ್ವಾಮಿಗೆ ಸರ್ವಶ್ರೇಷ್ಠ ಅಭಿಷೇಕ ಯಾವುದು ಅಂದ್ರೆ ಜಲಾಭಿಷೇಕ. ನಮ್ಮ ಸಾನ್ನಿಧ್ಯದಲ್ಲಿ ಬಹಳ ವಿಶೇಷ ಏನು ಅಂದ್ರೆ ತೀರ್ಥ ಸ್ನಾನ. ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಈ ತೀರ್ಥ ಸ್ನಾನದಲ್ಲಿ ಯಾರೇ ಬರ್ಲಿ, ಪ್ರತಿ ಪ್ರದೋಷ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ತ್ರಯೋದಶಿಯಲ್ಲಿ ತೀರ್ಥ ಸ್ನಾನ ಇರುತ್ತೆ. ಆ ತೀರ್ಥ ಸ್ನಾನಕ್ಕೆ ಬರುವಂತ ಭಕ್ತಾದಿಗಳಿಗೆ ಎಲ್ಲರಿಗೂ ಸಹ ಇಷ್ಟಾರ್ಥಗಳು ನೆರವೇರಿದೆ ಇಲ್ಲಿ. ಸೊ ಬಹಳ ವಿಶೇಷ ಸಾನ್ನಿಧ್ಯ. ಹೌದು, ಖಂಡಿತವಾಗ್ಲೂ ಬರ್ತಾರೆ. ಯಾಕೆ ಅಂದ್ರೆ ಅನುಗ್ರಹ ಆಗಿರೋ ಜಾಗಕ್ಕೆ ಎಲ್ಲರೂ ಬರ್ತಾರೆ ಅಂತ ಹೇಳಿ. ಅಂದ್ರೆ ಸಕ್ಕರೆ ಇರೋ ಜಾಗಕ್ಕೆ ಇರ್ವೇ ತಾನೆ ಬರೋದು. ಹಾಗೆ ಭಗವಂತ ಇಲ್ಲಿ ಸಾಕ್ಷಾತ್ ನೆಲೆಸಿದ್ದಾನೆ. ಅದಕ್ಕೆ ಭಗವಂತನ ಮಕ್ಕಳಾಗಿರ್ತಕ್ಕಂಥ ಭಕ್ತಾದಿಗಳೆಲ್ಲ ಬರ್ತಾ ಇದ್ದಾರೆ ಅಷ್ಟೇ. ಗುಡ್ ನ್ಯೂಸ್ ಕನ್ನಡ ಸಕಲ ವೀಕ್ಷಕರಿಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲ ವೀಕ್ಷಕರು ಸಹ ಈ ಚಾನಲ್ ಅನ್ನ ಉಳಿಸಿ ಬೆಳೆಸಿ, ಈ ಚಾನಲ್ ಉತ್ತಮವಾಗಿ ಬೆಳೀಲಿ. ಮತ್ತೆ ಈ ಚಾನಲ್ ಮುಂದೆ ಸ್ಯಾಟಲೈಟ್ ಆಗ್ಲಿ, ಎಲ್ಲ ರೀತಿಯಾದಂತ ಯಶಸ್ಸು ಇವರಿಗೆ ಪ್ರಾಪ್ತಿ ಆಗ್ಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಇದೇ ತರ ನಿರಂತರವಾದಂತ ಸುದ್ದಿಗಳನ್ನ, ಅಂದ್ರೆ ಸತ್ಯ ಮಾರ್ಗದ ಸುದ್ದಿಗಳನ್ನ ನೀಡಿ ಎಲ್ಲರನ್ನ ಧರ್ಮ ಮಾರ್ಗದಲ್ಲಿ ನಡೆಸುವಂತ ಜ್ಞಾನ ಈ ನ್ಯೂಸ್ ಚಾನೆಲ್ಗೆ ಲಭ್ಯವಾಗ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇಡೀ ದೇಶದಾದ್ಯಂತ ಎಲ್ಲ ಶಿವನ ದೇವಸ್ಥಾನಗಳಲ್ಲೂ ಕೂಡ ಅತಿ ಭಕ್ತ ಭಾವದಿಂದ ಪೂಜೆ ನಡೀತಾ ಐತೆ. ಅದರಲ್ಲೂ ನಮ್ಮ ಅಟ್ಟೂರು ಕಾಶಿ ವಿಶ್ವನಾಥ ದೇವಸ್ಥಾನ ಅತ್ಯಂತ ಪುರಾತನವಾಗಿರ್ತಕ್ಕಂಥದ್ದು. ಇಲ್ಲಿ ನಮ್ಮ ವರದರಾಜು, ನಮ್ಮ ರಾಮಚಂದ್ರಾಚಾರ್ಯರು, ಶ್ರೀನಿವಾಸಾಚಾರ್ಯರು ಮತ್ತು ಎಲ್ಲ ಸ್ನೇಹಿತರು ಸೇರಿ ಪ್ರತಿ ವರ್ಷದ ಭಾಳ ಅದ್ಧೂರಿಯಾಗಿ ಇಲ್ಲಿ ಶಿವರಾತ್ರಿಯನ್ನು ಮಾಡ್ತಾರೆ. ಮತ್ತು ಬೆಳಗ್ಗೆಯಿಂದ ನಾಳೆವರೆಗೂ ಕೂಡ ಸಾವಿರಾರು ಜನ ಇಲ್ಲಿ ಆ ದೇವರ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸರಿ ಏನೋ ಗೊತ್ತಿಲ್ಲ, ನಾವು ಭಾಳಷ್ಟು ದೇವಸ್ಥಾನಗಳಿಗೆ ಹೋಗಿದ್ದೀವಿ. ಭಾಳ ದೊಡ್ಡ ಸಂಖ್ಯೆಯಲ್ಲಿ, ಸಣ್ಣ ಸಣ್ಣ ದೇವಸ್ಥಾನದಲ್ಲೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಬಹುಶಃ ಮಹಾಕುಂಭಮೇಳದ ಒಂದು ಪ್ರಭಾವ ಇರ್ಬೋದು. ಯಾಕಂದರೆ 65 ಕೋಟಿ ಜನ ಅಲ್ಲೋಗಿ ಸ್ನಾನ ಮಾಡವ್ರೆ ಅಂತ ಹೇಳಿದ್ರೆ, ಇವತ್ತು ಮನೆಯಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಶಿವನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ನಮ್ಮ ಹಿಂದೂಗಳ ತಾಕತ್ತೇ ಅದು. ಸಂದರ್ಭ ಬಂದಾಗ ಎಲ್ಲರೂ ಒಂದಾಗ್ತಾರೆ, ದೇವರ ಕೆಲಸವನ್ನು ಕೂಡ ಮಾಡ್ತಾರೆ. ದೇಶದ ಪ್ರಶ್ನೆ, ಧರ್ಮದ ಪ್ರಶ್ನೆ ಬಂದಾಗೂ ಇದೇ ರೀತಿಯಾಗಿ ಜನ ಜಾಗೃತಿ ಆಗಬೇಕು. ಯಾವ ರೀತಿ ಇವತ್ತು ದೇವರ ದರ್ಶನಕ್ಕೆ ಬರ್ತಾ ಇದ್ದಾರೆ, ನಮ್ಮ ದೇವರ ಅವಹೇಳನ ಆದಾಗ, ನಮ್ಮ ಹಿಂದೂ ಧರ್ಮಕ್ಕೆ ತೊಂದರೆ ಆದಾಗ ನಾವು ಇದೇ ರೀತಿಯಲ್ಲಿ ಜಾಗೃತರಾಗಬೇಕು. ಆ ಈಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ, ನನ್ನ ಕ್ಷೇತ್ರಕ್ಕೂ ಒಳ್ಳೇದು ಮಾಡಲಿ. ದರ್ಶನ ಮಾಡ್ಕೊಂಡಿದ್ದೀವಿ ಜಸ್ಟ್ ಈಗ. ಶಿವ ಕೇಶವ್ ಹಂಗೆ ಶಿವ ಪಾರ್ವತಿ ಇಬ್ರು ಬಂದು ಹಂಗೆ ಕುಂತ್ಬಿಟ್ಟಾರೆ ಅಲ್ಲಿ. ಅಷ್ಟು ಚೆನ್ನಾಗಾಗಿದೆ. ಭಾಳ ಅಲಂಕಾರ ಅಂತೂ ಸೂಪರ್. ಎಲ್ಲರೂ ಬಂದು ಒಂದ್ಸಲ ದರ್ಶನ ಮಾಡಿಕೊಂಡು ಅವ್ರ ಆಶೀರ್ವಾದ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಸ್ಬೆಂಡ್ ಹೆಸರು ಮಂಜುನಾಥ್. ಸೊ ಹಾಗಾಗಿ ನಾನು ಇವ್ರನ್ನ ಅವ್ರದ್ರಲ್ಲಿ ನೋಡ್ಕೊತಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಲಹಂಕಕ್ಕೆ ಬಂದು ಒಂದು 2 ಇಯರ್ಸ್ ಆಯಿತು. ಸೊ ಅವಾಗಿಂದ ಬಂದಿದೆ, ಒಂದು 2-3 ಸಲ ಬಂದಿದೆ. ಫ್ರೀಕ್ವೆಂಟಾಗಿ ಅಂತ ರೆಗ್ಯುಲರಾಗೆಲ್ಲ ಒಂದು 3-4 ಟೈಮ್ಸ್ ಬಂದಿದೆ. ಒಳ್ಳೆ ಲಕ್ ಇದೆ ಇಲ್ಲಿ ಬಂದು ಹೋದರೆ. ಆ ಥರ ಎಲ್ಲ ಚೆನ್ನಾಗಿದೆ. ಅನ್ಕೊಂಡಿರೋದೆಲ್ಲ ಆಗಿರ್ತೈತಿ ಅಂತೇನಿಲ್ಲ, ಬಟ್ ಲಕ್ ಅಂತೂ ಇದೆ.
ಅದು ನಾರ್ತ್ ಸೈಡ್ ಕಾಶಿ ಆದರೆ ಇದು ಸೌತ್ ಸೈಡ್ ಕಾಶಿ ಅದು ಆಯ್ತು ಸರ್ ಅಷ್ಟೇ. ನಾರ್ತ್ ಸೈಡ್ ಕಾಶಿ ಹೋಗ್ಲಾರ್ದವರು ದೊಡ್ಡ ಮನುಷ್ಯರು ಯಾರಿಗಾನ ಕಾಲ್ ಸರಿ ಇರೋರು ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಆಸೆಗಳೆಲ್ಲ ನೆರವೇರುತ್ತೆ. ತುಂಬ ಬನ್ನಿ ಎಲ್ಲರೂ ಸರ್ವೇ ಜನ ಸುಖಿನೋ ಬಂತು ಅನ್ಕೊಳ್ಳಿ. ನೀವು ಚೆನ್ನಾಗಿರ್ತೀರಾ, ಬೇರೆಯವರು ಚೆನ್ನಾಗಿರ್ತೀರಾ ಅಷ್ಟೇ. ಸೊ ಇಲ್ಲಿ ನಾನಿದು 6th ಟೈಮ್ ಬರ್ತಾ ಇರೋದು. ಎವ್ರಿ ತ್ರಯೋದಶಿಗೆ ಬರ್ತಾ ಇದ್ದೇನೆ. ಇಲ್ಲಿ ನನಗೆ ಕಂಕಣ ಪೂಜೆಗೋಸ್ಕರ ನಾನು ಇಲ್ಲಿಗೆ ಬರ್ತಾ ಇರೋದು. ತೀರ್ಥ ಸ್ನಾನ ಮಾಡಿದ್ದೇನೆ ಆಲ್ರೆಡಿ, 5 ತೀರ್ಥ ಸ್ನಾನವನ್ನು ಆಲ್ರೆಡಿ ಮಾಡಿದ್ದೇನೆ. ಸೊ ತುಂಬ ಪಾಸಿಟಿವ್ ಫೀಲ್ ಇದೆ, ಪಾಸಿಟಿವ್ ವೈಬ್ಸು ಇದೆ. ಸೊ ನಾನು ತುಂಬ ಜನ ಫ್ರೆಂಡ್ಸಿಗೂ ರೆಫರ್ ಮಾಡಿದ್ದೇನೆ. ಹಾಗೆ ಇವತ್ತು ಫ್ಯಾಮಿಲಿ ಜೊತೆಗೆ ಬಂದಿದ್ದೇನೆ. ಸೊ ತುಂಬ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ ಈ ರೀತಿಯ ಒಂದು ದೇವಸ್ಥಾನ ನಾನು ಇವತ್ತು ಕೇಳಿದ್ದಿಲ್ಲ. ನಮ್ಮ ಊರ ಕಡೆ ನಾನು ಆ್ಯಕ್ಚುಲಿ ಸೌತ್ ಕರ್ನಾಟಕದವಳು. ಸೊ ನಮ್ಮ ಆಚೆ ಕಡೆ ತುಂಬ ದೇವಸ್ಥಾನ ಇದೆ, ಪವರ್ಫುಲ್ ದೇವಸ್ಥಾನ ಇದೆ. ಕೊಲ್ಲೂರು ಮೂಕಾಂಬಿಕೆ ಇದೆ, ಉಡುಪಿ ಶ್ರೀಕೃಷ್ಣ ಇದೆ. ನಮಗೆ ಇಲ್ಲಿ ಬೆಂಗಳೂರಲ್ಲಿ ಇಂಥ ಪವರ್ಫುಲ್ ದೇವಸ್ಥಾನ ಕೇಳಿದ ಮೇಲೆ ನಮಗೆ ಒಂದ್ಸಲ ವಿಸಿಟ್ ಮಾಡಬೇಕು ಅಂತ ಖುಷಿ ಆಯಿತು. ಸೊ ಅದಕ್ಕೆ ನಾನು ಆ್ಯಕ್ಚುಲಿ ಡಿಸೆಂಬರ್ 13th ನಾನು ಬರ್ತಾ ಇದ್ದೇನೆ. ಸೊ ಇದು ನಂದು 6th ಟೈಮ್ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇರೋದು. ಸೊ ತುಂಬ ಪಾಸಿಟಿವ್ ವೈಬ್ಸ್ ಇದೆ, ತುಂಬ ಖುಷಿ ಆಗುತ್ತೆ. ಮತ್ತು ರವಿಕಿರಣ್ ಸರ್ ಅವರು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ. ಅವರೇ ನಮಗೆ ಆ್ಯಕ್ಚುಲಿ ಯಾವ ರೀತಿ ಇದು ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅಂತೆಲ್ಲ ಹೇಳಿರೋದು. ಸೊ ತುಂಬ ಖುಷಿ ಇದೆ ಸರ್. ಕಂಕಣ ಪೂಜೆ ಅಂತ ಹೇಳಿದ್ರೆ ನಿಮಗೆ ಮದುವೆ ಆಗದಿದ್ದವರಿಗೆ ಇಲ್ಲಿ ಹರಕೆ ಹೊತ್ಕೊಳ್ಬೇಕು, ಕಂಕಣ ಪೂಜೆ ಮಾಡಿಸ್ತಾರೆ. ಅದಾದಮೇಲೆ ಅದು ಒಂದು ಕೋರ್ಸ್ ಸರ್, ಅದು 9 ತ್ರಯೋದಶಿಗೆ ಬರಬೇಕು. ಅದಾದಮೇಲೆ ಅದರೊಳಗೆ ಕೆಲವರಿಗೆ ಮದುವೆ ಆಗುತ್ತೆ. ಅದಾದಮೇಲೆ 5 ಸೋಮವಾರ ಇಲ್ಲಿ ಬಂದು ಸೋಮವಾರ ಬೆಲ್ಲದ ದೀಪವನ್ನು ಹಚ್ಚಬೇಕಾಗುತ್ತೆ. ಸೊ ಇದೆಲ್ಲ ಒಂದು ಟ್ರೆಡಿಷನ್ ಅಂತಲೇ ಹೇಳ್ಬೋದು. ಅದನ್ನು ಫಾಲೋ ಮಾಡಲೇಬೇಕು. ಸೊ ಕೆಲವರಿಗೆ ಇಲ್ಲಿ ತುಂಬ ಜನ ಬಂದಿದ್ದಾರೆ. ನಾನು ಇಲ್ಲಿ ಬಂದಿದ್ದೇನಲ್ವ ಆಲ್ರೆಡಿ. ಸೊ ಇದು 6th ಟೈಮ್ ಬರ್ತಾ ಇರೋದು. ಆಲ್ರೆಡಿ ತುಂಬ ಸಾವಿರಾರು ಜನ ಬರ್ತಾರೆ ಇಲ್ಲಿ ಕಂಕಣ ಪೂಜೆಯನ್ನು ಮಾಡ್ಕೊಳ್ತಾರೆ. ಹಾಗೆ ಇದನ್ನು ಸಹ ಕರ್ಕೊಂಡಿದ್ದಾರೆ. ಸೊ ತುಂಬ ಪಾಸಿಟಿವ್ ವೈಬ್ಸ್ ಇದೆ. ಇಲ್ಲಿ ಬಂದ ಮೇಲೆ ನನಗೆ ತುಂಬ ಚೆನ್ನಾಗಿ ನನಗೆ ಆ್ಯಕ್ಚುಲಿ ಐ ಆಮ್ ಅ ಮಾಡೆಲ್ ಆಲ್ಸೋ ಆ್ಯಂಡ್ ಐ ಆಮ್ ಅ ತಾಜ್ ಮಿಸ್ ಯೂನಿವರ್ಸ್ ವಿನ್ನರ್, ಮಿಸ್ ಇಂಡಿಯಾ ರನ್ನರ್ ಅಪ್ ಹೌದು. ಅದಾದಮೇಲೆ ಮಿಸ್ ಕರ್ನಾಟಕ ವಿನ್ನರ್, ಮಿಸ್ ಬೆಂಗಳೂರು ವಿನ್ನರ್, ಆಲ್ರೆಡಿ 13 ಕ್ರೌನ್ ವಿನ್ನರು, 112 ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಹಾಗೆ ರಾಜ್ಯ ಮಟ್ಟದ ಪ್ರಶಸ್ತಿಗಳು ನನಗೆ ಬಂದಿದೆ. ಸೊ ನಾನು ಒಂದು ರೀತಿ ಸೆಲೆಬ್ರಿಟಿ ಹೌದು. ಸೊ ಅದಾದಮೇಲೆ ನನಗೆ ಆ್ಯಕ್ಚುಲಿ ನಂಗೆ ದೇವ್ರ ಬಗ್ಗೆ ತುಂಬ ಇದಿದೆ, ನಂಬಿಕೆ ಇದೆ. ಸೊ ಅದಾದಮೇಲೆ ನಾನು ಬ್ರಾಹ್ಮಿನ್ಸ್ ಆ್ಯಕ್ಚುಲಿ ನಮಗೆ ಅದಕ್ಕೋಸ್ಕರ ಈ ಟ್ರೆಡಿಷನ್ನು ರೂಟ್ಸು ಅದೆಲ್ಲ ಅಂದರೆ ತುಂಬಾ ಇಷ್ಟ. ಅದಾದಮೇಲೆ ನಾನು ಆಸ್ಟ್ರಾಲಜರು ಹೌದು. ಸೊ ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಬಿಲೀವ್ ಜಾಸ್ತಿ ಮಾಡ್ತೇನೆ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬರ್ತಾ ಇದ್ದಾರೆ. ಇಲ್ಲಿ ಬಂದ ಮೇಲೆ ನಮ್ಗೆ ಒಳ್ಳೇದು ಆಗಿದೆ. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ರೆಫರ್ ಮಾಡಿದ್ದೇನೆ. ತುಂಬ ಖುಷಿ ಆಗುತ್ತೆ ಸರ್. ಆ್ಯಕ್ಚುಲಿ ಏನು ಗೊತ್ತಾ ಸರ್, ಇದು ಬೆಂಗಳೂರಲ್ಲಿ ಕೆಲವರಿಗೆ ಹೇಳ್ತಾರಲ್ವಾ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ನಮಗೆ ಬೆಂಗಳೂರಲ್ಲಿದ್ದೇ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಇದು ಏನು ಅಂತ. ಸೊ ಅದಕ್ಕೋಸ್ಕರ ಇದನ್ನು ನಾವು ಈ ರೀತಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬಲ್ಲಿ ಹಾಕೋದ್ರಿಂದ ಹೆಚ್ಚಿನ ಜನರಿಗೆ ಅದು ರೀಚ್ ಆಗುತ್ತೆ. ಮತ್ತು ಆ್ಯಕ್ಚುಲಿ ಎಲ್ಲರಿಗೂ ಕಷ್ಟ ಇರುತ್ತೆ ಸರ್. ಲೈಫ್ ಅಂತ ಹೇಳಿದ್ರೆ ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ. ಸೊ ಅದು ಈ ರೀತಿ ದೇವಸ್ಥಾನ ಕೆಲವರಿಗೆ ಗೊತ್ತಿರಲ್ಲ. ಈ ರೀತಿ ನೀವು ಅವರಿಗೆ ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬಲ್ಲಿ ಅಥವಾ ನ್ಯೂಸ್ ಚಾನಲಲ್ಲಿ ಹೇಳಿದ್ರಿಂದ ಅವರು ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಮಾಡ್ಬೋದು. ಇಲ್ಲಿ ನಾನಿಲ್ಲಿ ಬರೋ ಸ್ಟಾರ್ಟ್ ಮಾಡಿದ ಮೇಲೆ ಕೆಲವರೆಲ್ಲ ಕೇರಳದಿಂದ ಬರ್ತಾ ಇದ್ರು, ತಮಿಳ್ನಾಡಿಂದ ಬರ್ತಾ ಇದ್ರು, ಕೋಲಾರದಿಂದ ಬಂದಿದ್ದಾರೆ, ಬೇರೆ ಬೇರೆ ಡಿಸ್ಟ್ರಿಕ್ಟಿಂದ ಬರ್ತಾ ಇದ್ದಾರೆ. ಸೊ ಯಾಕಂತ ಹೇಳಿದ್ರೆ ಈ ದೇವಸ್ಥಾನಕ್ಕೆ ಶಕ್ತಿ ಇಲ್ಲದೆ ಇದ್ರೆ, ಶಕ್ತಿ ಇಲ್ಲದೆ ಇದ್ರೆ ಯಾರೂ ಬರಲ್ಲ ಇಲ್ಲಿ. ಯಾಕಂತ ಹೇಳಿದ್ರೆ ಒಂದು ಶಕ್ತಿ ಇದ್ರೆ ಮಾತ್ರ, ಒಂದು ಪವರ್ ವೈಬ್ಸ್ ಇದ್ರೆ ಮಾತ್ರ ಬರ್ತಾರಲ್ವಾ. ಸೊ ಇದು ನಿಮ್ಮ ನಂಬಿಕೆ. ಮತ್ತೆ ಏನಂತ ಹೇಳಿದ್ರೆ ನೀವು ದೇವರನ್ನು ನಂಬಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಪಾಸಿಟಿವ್ ವೈಬ್ಸ್. ಅದರ್ವೈಸ್ ನೀವು ಸುಮ್ಮನೆ ಇಲ್ಲಿ ಬೂಟಾಟಿಗೆ ಸುಮ್ಮನೆ ಟೀಸ್ ಮಾಡೋದಕ್ಕೆ ಬಂದರೆ ಯು ವಿಲ್ ನಾಟ್ ಗೆಟ್ ಎನಿಥಿಂಗ್. ಎಲ್ಲದಕ್ಕೂ ನಿಮ್ಗೆ ನಂಬಿಕೆ ಬೇಕು, ಆ್ಯಕ್ಚುಲಿ ಟ್ರಸ್ಟ್ ಬೇಕು. ಎಲ್ಲ ದೇವರು ಅಥವಾ ಯಾವುದೇ ಒಂದು ವಿಚಾರನೂ ಸಹ ನೀವು ಕರೆಕ್ಟಾಗಿ ನಂಬಿದ್ರೆ ಮಾತ್ರ ಅದಕ್ಕೆ ರಿಸಲ್ಟ್ ಬರುತ್ತೆ. ಸುಮ್ಮನೆ ಇಲ್ಲಿ ಬಂದು ಸುಮ್ಮನೆ ಇದು ನೇಮ್ ಸೇಕಿಗೆ ಬಂದರೆ ಏನೂ ಆಗಲ್ಲ. ಸೊ ಅವರು ತುಂಬ ಇದೆಲ್ಲ ಹೇಳ್ತಾರೆ, ಫಾಲೋ ಮಾಡಲಿಕ್ಕೆಲ್ಲ ಹೇಳ್ತಾರೆ. ಸೊ ಕೆಲವೊಂದು ಸ್ಟೆಪ್ಸ್ ಅಲ್ಲ. ಸೊ ಅದನ್ನ ನೀವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಗುಡ್ ರಿಸಲ್ಟ್ಸ್. 5 ವಾರದಲ್ಲಿ ಏನಂತ ಹೇಳಿದ್ರೆ ನನಗೆ ಆ್ಯಕ್ಚುಲಿ ಒಳ್ಳೆ ಪ್ರಪೋಸಲ್ ಬರ್ತಾ ಇದೆ. ಅದಾದ್ಮೇಲೆ ಬರ್ತಾ ಇತ್ತು ಮೊದಲು ಸಹ. ಯಾಕಂತ ಹೇಳಿದ್ರೆ ಒಂದು ನಮ್ಮದು ಕಾಸ್ಟಲ್ಲಿ ಕುಂಡಲಿ ಮ್ಯಾಚಿಂಗು, ಹೊರಸ್ಕೋಪ್ ಮ್ಯಾಚಿಂಗ್ ಅದೆಲ್ಲ ಇದೆ ಸರ್. ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಈಗಲೂ ಬರ್ತಾ ಇದೆ. ಅದಾದಮೇಲೆ ಮತ್ತೆ ನಮ್ಮ ವೃತ್ತಿ ಜೀವನದಲ್ಲಿ ನಾನು ಸ್ವಲ್ಪ ಕೇಳಿದ್ದೆ, ಅದ್ರ ಬಗ್ಗೆನೂ ಒಳ್ಳೇದಾಯಿತು. ಮತ್ತು ನಾನು ಆಲ್ರೆಡಿ ನನಗೆ ಪೇಪರಲ್ಲೇ ಒಂದು 50 ಸಲ ನನ್ನ ಹೆಸರು ಬಂತು 2.5 ತಿಂಗಳೊಳಗೆ. ಸೊ ತುಂಬ ನ್ಯೂಸ್ ಮೀಡಿಯಾದಲ್ಲಿ ಹೆಸರು ಬಂತು. ಸೊ ಇಟ್ ಈಸ್ ಕಾಲ್ಡ್ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದು ನನ್ನ ಜೀವನದಲ್ಲಿ ಒಳ್ಳೇದಾಗಿರೋದಂತಲೇ ಹೇಳ್ಬೋದು ಸರ್. ಯಾಕಂತ ಹೇಳಿದ್ರೆ ಈ ದೇವಸ್ಥಾನಕ್ಕೆ ಬಂದು ನನಗೆ ತುಂಬ ಜನರಿಗೆಲ್ಲ ಗೊತ್ತಾಗಿ ರೀಚ್ ಆಗಿದೆ. ಸೊ
ತುಂಬ ಖುಷಿ ಆಗುತ್ತೆ ಸರ್. ಈ ದೇವಸ್ಥಾನಕ್ಕೆ ಬಂದು ನಂಗೆ ಒಳ್ಳೇದಾಗಿದೆ ಅಂತ ಹೇಳಲಿಕ್ಕೆ. ಡ್ರೀಮ್ ಬಾಯ್ ಅಂತ ಏನಂತ ಹೇಳಿದ್ರೆ ಎಲ್ಲರಿಗೂ ಆಸೆ ಇರುತ್ತೆ ಸರ್. ಎಲ್ಲ ಹುಡುಗಿಯರಿಗೂ ನನ್ನ ಜೀವನದಲ್ಲಿ ಇದೇ ರೀತಿ ಹುಡುಗ ಇರಬೇಕು ಅಂತ. ಈಗಿನ ಕಾಲದಲ್ಲಿ ನಾವು ಅಂದ್ಕೊಂಡದ್ದು ಎಲ್ಲದಕ್ಕೂ ಟಿಕ್ ಮಾರ್ಕ್ ಹಾಕೋಕ್ಕಾಗಲ್ಲ, ಕಷ್ಟ ಇದೆ. ಬಟ್ ಕೇರ್ ಟೇಕ್ ಆಗಿರಬೇಕು, ಒಳ್ಳೆ ವೆಲ್ ಸೆಟಲ್ಡ್ ಆಗಿರಬೇಕು, ವೆಲ್ ಸೆಟಲ್ಡ್ ಫ್ಯಾಮಿಲಿ ಆಗಿರಬೇಕು. ನಾನು ಆಲ್ರೆಡಿ ಫುಲ್ ಅಚೀವ್ಮೆಂಟ್ ಮಾಡಿ 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 ಸಿಕ್ಕಾಪಟ್ಟೆ ಸೆಲೆಬ್ರಿಟಿ ಆಗಿದ್ದೇನೆ. ಸೊ ಅದಕ್ಕೋಸ್ಕರ ನನ್ನ ಜೀವನದಲ್ಲೂ ಸಹ ಅವನು ಸಹ ಒಂದು ರೀತಿ ನನ್ನ ಹಾಗೆ ಪಾಸಿಟಿವ್ ಮೈಂಡೆಡ್ ಇರಬೇಕು. ಮತ್ತು ಏನಂತ ಹೇಳಿದ್ರು ಸೆಲೆಬ್ರಿಟಿ ಸಿಕ್ಕಿದ್ರೆ ಒಳ್ಳೇದು ಸರ್. ಸೆಲೆಬ್ರಿಟಿ ಬರ್ತಾ ಇದ್ದಾರೆ, ಮತ್ತು ಏನಂತ ಹೇಳಿದ್ರೆ ಪಾಸಿಟಿವ್ ಆಗಿ ಇರಬೇಕು ಎಲ್ಲದನ್ನು. ಹಾಗೆ ಕೇರ್ ಟೇಕ್ ಮಾಡಬೇಕು, ಮತ್ತು ಹಿರಿಯರಿಗೆ ರೆಸ್ಪೆಕ್ಟ್ ಮಾಡಬೇಕು. ಇದೆಲ್ಲ ಒಂದಿದು. ಮತ್ತು ಹೀರೋ ಏನೋ ಗೊತ್ತಿಲ್ಲ ಸರ್, ಯಶ್ ಆಗೇ ಇರಬೇಕು. ಯಶ್ 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 ಹೌದು. ಹಾಂ, ನಂಗೆ ತುಂಬ ಇಷ್ಟ ಯಶ್ ಅಂತ ಹೇಳಿದ್ರೆ. ಸೊ ಅವ್ರು ತುಂಬ ಕೇರ್ ಮಾಡ್ತಾರಲ್ಲ, ರಾಧಿಕಾ ಪಂಡಿತ್ ಅವರನ್ನ ತುಂಬ ಕೇರ್ ಮಾಡ್ತಾರೆ. ಸೊ ಎಲ್ಲರಿಗೂ ಮಗುನ ತುಂಬ ಕೇರ್ ಮಾಡ್ತಾರೆ. ಸೊ ಒಂದು ಫ್ಯಾಮಿಲಿ ಕೇರ್ ಮಾಡ್ತಾರೆ. ಹಾಗಿದು ಬಾಯ್ ಬೇಕು. ಡೆಫಿನೆಟ್ಲಿ ರೋಲ್ ಮಾಡೆಲ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಎಲ್ಲರಿಗೂ ಒಂದು ಚೆನ್ನಾಗಿರೋ ಹುಡುಗ, ಕಟ್ ಮಸ್ತಿರ್ಬೇಕು, ಬಾಡಿ ಬಿಲ್ಡಿಂಗ್ ಕರೆಕ್ಟ್, ಬಾಡಿನ ಸರಿಯಾಗಿ ಇಟ್ಕೊಂಡಿರ್ಬೇಕು. ಸೊ ಎಲ್ಲರಿಗೂ ನಾನು ಮಾಡೆಲ್, ಅದಕ್ಕೋಸ್ಕರ ನನಗೂ ಸಹ ಅದು ಫಿಟ್ನೆಸ್ ಅಂತ ಒಂದು ಇದಿದೆ. ಹಾಗೆ ಇಲ್ಲಿ ಹೇಗೆ ನೋಡಬೇಕು ನನ್ನ ಜೀವನದಲ್ಲಿ ಯಾರು ಬರ್ತಾನೋ, ಎಲ್ಲರಿಗೂ ಒಂದು ವಿಧಿ ಅಂದರೆ ಫೇಟ್ ಅಂತ ಇರುತ್ತಲ್ವ, ಬ್ರಹ್ಮಲಿಖಿತ ಅಂತ ಇರುತ್ತೆ. ಸೊ ಹಾಗಿದ್ದು ಹುಡುಗ ಸಿಗ್ತಾನಂತ ಆಸೆ ಸರ್. ಆ ಶಿವರಾತ್ರಿ ಜಾಗರಣೆ ಫುಲ್ ಡೇ ಫುಲ್ ನೈಟ್ ಇರೋಕ್ಕಾಗಲ್ಲ. ಸೊ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ತನಕ ಇರ್ತೇನೆ. ಸೊ ಯಾಕಂತ ಹೇಳಿದ್ರೆ ಇವತ್ತು ಅನುಶ್ರೀ ಅವರೆಲ್ಲ ಬರ್ತಾ ಇದ್ದಾರಲ್ವ. ಸೊ ತುಂಬ ಜನ ಸೆಲೆಬ್ರಿಟೀಸ್ ಬರ್ತಾ ಇದ್ದಾರೆ. ಆ್ಯಂಕರ್ ಅನುಶ್ರೀ ಬರ್ತಾ ಇದ್ದಾರೆ, ಸಾಧು ಕೋಕಿಲ ಅವರು ಬರ್ತಾ ಇದ್ದಾರೆ, ರಾಜೇಶ್ ಕೃಷ್ಣನ್ ಬರ್ತಿದ್ದಾರೆ, ತುಂಬ ಜನ ಹೀರೋಯಿನ್ಸ್ ಎಲ್ಲ ಬರ್ತಾ ಇದ್ದಾರೆ ಸರ್. ಕಲ್ಚರಲ್ ಇವೆಂಟ್ ಇದೆ. ಸೊ ಅಲ್ಲಿ ತುಂಬ ಪ್ರೋಗ್ರಾಮ್ ಎಲ್ಲ ಆಗ್ತಾ ಇದೆ. ಸೊ ಹೋಲ್ ನೈಟ್ ಜಾಗರಣೆ ಇದೆ. ಸೊ ನೋಡಬೇಕು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ತನಕ ಇರಬೇಕು. ಸೊ ಗೊತ್ತಿಲ್ಲ ಸರ್ ಎಷ್ಟೊತ್ತಾಗುತ್ತೆ ಅಂತ. ನಾನು ಆ್ಯಕ್ಚುಲಿ ಬರ್ತಾ ಇದ್ದೆ. ನಾನು ಆ್ಯಕ್ಚುಲಿ ಫುಲ್ ಟೈಮ್ MNCಯಲ್ಲಿ ವರ್ಕ್ ಮಾಡೋದು ಸರ್. ಅದಕ್ಕೂ ಇದಕ್ಕೂ ಮ್ಯಾಚ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ತುಂಬ ಕಡೆ ಕೆಲವು ಶಾರ್ಟ್ ಫಿಲ್ಮ್ ಎಲ್ಲ ಮಾಡಿದ್ದೇನೆ. ಅದಾದಮೇಲೆ ಏನಂತ ಹೇಳಿದ್ರೆ ನನಗೆ ಬೇರೆನೇ ವರ್ಕ್ ಇರುತ್ತೆ ಸರ್. ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಗುರುತಿಸ್ಕೊಂಡಿದ್ದೇನೆ. ಬೇರೆ ಬ್ರ್ಯಾಂಡಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಹೌದು. ಅದಾದಮೇಲೆ ಕೆಲವುದು ಫೋಟೋಶೂಟು, ಅದು ಇದು ತುಂಬ ಕೆಲಸ ಮಾಡಿ. ಸೋಷಿಯಲ್ ಆಕ್ಟಿವಿಸ್ಟ್ ಹೌದು ನಾನು. ತುಂಬ ಸಲ ಬ್ಲಡ್ ಡೋನರ್ ಹೌದು ನಾನು. ಸೊ ಇದಕ್ಕೋಸ್ಕರ ನನಗೆ ಬೇರೆನೇ ಕೆಲಸ ಇದೆ. ಕೆಲವು ಮೂವಿ ಎಲ್ಲ ಅಪ್ರೋಚ್ ಮಾಡ್ತಾ ಇದ್ದಾರೆ. ನನಗೆ ಒಳ್ಳೆ ಪ್ರಾಜೆಕ್ಟ್ ಸಿಗಬೇಕು ಸರ್. ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು ಸಿಕ್ಕಿದ್ರೆ, ಪ್ರಾಜೆಕ್ಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಐ ವಿಲ್ ಆ್ಯಕ್ಟ್ ಸರ್. ಅದು ಗೊತ್ತಿಲ್ಲ ಯಾರು ನನ್ನ ಹಣೆ ಮೇಲೆ ಯಾರು ಬರ್ದಿದ್ದಾರೋ ಅದು. ನನ್ನ ಡ್ರೀಮ್ ಏನಂತ ಹೇಳಿದ್ರೆ ತುಂಬ ಜನ ಎಲ್ಲ ಇದ್ದಾರೆ ಸರ್. ಒಬ್ಬರೇ ಇಬ್ಬರೇ ಅಂತ ಹೇಳೋಕ್ಕಾಗಲ್ಲ. ಈಗ ಟ್ರೆಂಡಿಂಗಲ್ಲಿ ಇದ್ದಾರಲ್ಲ ತುಂಬ ಜನ, ಅಂದರೆ ಪ್ರಜ್ವಲ್ ದೇವರಾಜ್ ಇದ್ದಾರೆ, ಯಶ್ ಅವರೆಲ್ಲ ಎಲ್ಲೋ ಇದ್ದಾರೆ. ಅದಾದಮೇಲೆ ಶಿವರಾಜ್ ಕುಮಾರ್ ಸರ್ ಇದ್ದಾರೆ. ತುಂಬ ಜನ ಎಲ್ಲ ಇದ್ದಾರೆ ಸರ್. ಯಾರು ಸಿಗ್ತಾರೋ ಗೊತ್ತಿಲ್ಲ. ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಬೇಕಂತ. ಹೌದು ಸರ್. ಹೌದು ಅಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ ಯಾರ ಜೊತೆಗೆ ಸಿಗುತ್ತಂತ. ನನಗೂ ಮೂವಿ ಅಪ್ರೋಚ್ ಮಾಡ್ತಾ ಇದ್ದಾರೆ, ಹಾಗಂತಲ್ಲ. ಬಟ್ ನಮಗೂ ಸಹ ಒಳ್ಳೆ ಸ್ಕ್ರಿಪ್ಟ್ ಸಿಗಬೇಕಲ್ವ ಸರ್. ನನಗೆ ತುಂಬ ತೆಲುಗು ತಮಿಳ್ ಮೂವಿದೆಲ್ಲ ಬಂದಿತ್ತು. ಬಟ್ ನನಗದೆಲ್ಲ ಇಷ್ಟ ಆಗಲಿಲ್ಲ ಸ್ಕ್ರಿಪ್ಟು. ಅದಕ್ಕೋಸ್ಕರ ನಾನು ರಿಜೆಕ್ಟ್ ಮಾಡಿದೆ. ಹೌದು, ಏನು ಹೇಳೋದು, ಅದೊಂದು ಕೆಲವು ಸಲ ಒಂದೊಂದು ಫೆಸ್ಟಿವಲ್ಗೆ ಒಂದೊಂದು ಸಾಂಗ್ ಹಿಟ್ ಆಗುತ್ತೆ, ಅದು ಟ್ರೆಂಡಲ್ಲಿರುತ್ತೆ. ಸೊ ಈಗ ಅವ್ರದ್ದು ಪ್ರೇಮ ಅವ್ರದ್ದು ಇದೆ. ಸೊ ಶಿವ ಹೌದು. ಆ್ಯಕ್ಚುಲಿ ಈಗ ನೋಡಿ, ಈಗ ನಿಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಟೈಮ್ ಬೇರೆಯವ್ರದ್ದು ಇದಾಗುತ್ತೆ, ಟ್ರೆಂಡಲ್ಲಿರುತ್ತೆ. ಸೊ ಈ ಟೈಮಲ್ಲಿ ಇದು ಶಿವರಾತ್ರಿ. ಸೊ ಶಿವನ್ ಸಾಂಗು ಜಾಸ್ತಿಯಾಗಿ ಟ್ರೆಂಡಲ್ಲಿರುತ್ತೆ ಸರ್. ಡೆಫಿನೆಟ್ಲಿ ಸರ್. ಆ್ಯಕ್ಚುಲಿ ಗುಡ್ ನ್ಯೂಸ್ ವ್ಯೂವರ್ಸ್ ಇದ್ದಾರಲ್ಲ ಯೂಟ್ಯೂಬ್ ಚಾನಲ್ ಅವರು, ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಡೆಫಿನೆಟ್ಲಿ ಈ ದೇವಸ್ಥಾನಕ್ಕೆ, ಕಾಶಿ ವಿಶ್ವನಾಥೇಶ್ವರ ಟೆಂಪಲ್ ಅಟ್ಟೂರು ಯಲಹಂಕ ಬಂದೇ ಒಂದ್ಸಲ ವಿಸಿಟ್ ಮಾಡಿ. ಯಾಕಂತ ಹೇಳಿದ್ರೆ ತುಂಬ ಪಾಸಿಟಿವ್ ಇದೆ, ಇದು ಪಾಸಿಟಿವ್ ವೈಬ್ಸ್ ಇದೆ. ಸೊ ಅದಾದಮೇಲೆ ನಿಮಗೆ ಏನಾದರೂ ಜೀವನದಲ್ಲಿ ಎಲ್ಲರಿಗೂ ಕಷ್ಟ ಇರುತ್ತೆ. ಒಂದು ರೀತಿ ಈ ದೇವಸ್ಥಾನ ಯಾಕೆ ಫೇಮಸ್ ಅಂತ ಹೇಳಿದ್ರೆ ಕಂಕಣ ಭಾಗ್ಯಕ್ಕೆ. ಯಾರಿಗೆ ಮದುವೆ ಆಗಲಿಲ್ಲ ಅವರಿಗೆ ಮದುವೆ ಆಗುವಂಥದ್ದು ಇದೆಲ್ಲ ಇದೆ. ಅದಾದಮೇಲೆ ಮಕ್ಕಳಾಗಲಿಲ್ಲ ಅವರಿಗೆ ಅನ್ನ ಇದೆಲ್ಲ ಕೊಡ್ತಾರೆ ಸರ್. ಅದನ್ನು ಪ್ರಸಾದ ಎಲ್ಲ ಕೊಡ್ತಾರೆ. ಅದನ್ನು ತಿಂದ ಮೇಲೆ ತುಂಬ ಜನರಿಗೆಲ್ಲ ಇಲ್ಲಿ ಮಕ್ಕಳಾಗಿದೆ. ಮತ್ತು ಬರೀ ಕಂಕಣ ಪೂಜೆ ಮತ್ತು ಮಕ್ಕಳ ಸಂತಾನ ಭಾಗ್ಯಕ್ಕೆ ಮಾತ್ರ ಅಲ್ಲ. ಈಗ ಕೆಲವರಿಗೆಲ್ಲ ಬೇರೆ ಅಂದರೆ ಕೆಲವರಿಗೆ ಜಾಬ್ ಸಿಕ್ಕಿರಲ್ಲ, ಹಾಗೆ ಕೆಲವರಿಗೆ ಬೇರೆ ಅವ್ರದ್ದೇ ಜೀವನದಲ್ಲಿ ಸಾಕಷ್ಟು ತೊಂದರೆಗಳೆಲ್ಲ ಇರ್ತವೆ. ಕೆಲವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಸಾಲ ಬಾಧೆ ಇರುತ್ತೆ. ಅಂಥವರಿಗೆಲ್ಲ ನೀವು ಈ ದೇವಸ್ಥಾನಕ್ಕೆ ಡೆಫಿನೆಟ್ಲಿ ಹೆಲ್ತ್ ಇಶ್ಯೂಗೂ ಬರ್ಬೋದು. ಸೊ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇರಲಿ ದೇವರ ಹತ್ರ ಬಂದು ಕೇಳಿದರೆ ಡೆಫಿನೆಟ್ಲಿ ಸಾಲ್ವ್ ಆಗುತ್ತೆ ಸರ್. ಐ ಕಾಂಟ್ ಟೆಲ್ ದ್ಯಾಟ್. ಸೊ ಎಷ್ಟು ಪರ್ಸೆಂಟ್ ಅಂತ ಅದು ನಿಮ್ಮ ನಂಬಿಕೆ. ಆವಾಗಲೇ ಹೇಳಿದ್ನಲ್ವ, ನೀವು ದೇವರನ್ನ ಹೋಲ್ ಹಾರ್ಟೆಡ್ಲಿ ನಂಬಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಪಾಸಿಟಿವ್ ವೈಬ್ಸ್. ಹಾಗೆ ಅವ್ರು ಏನೆಲ್ಲ ಹೇಳ್ತಾರೆ ಅದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಡೆಫಿನೆಟ್ಲಿ ಈ ದೇವಸ್ಥಾನದಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಇದೆ ಮತ್ತು ತುಂಬ ಚೆನ್ನಾಗಿದೆ ಇದು ದೇವಸ್ಥಾನ. ಡೆಫಿನೆಟ್ಲಿ ಎಲ್ಲ ಗುಡ್ ನ್ಯೂಸ್
ಯೂಟ್ಯೂಬ್ ಚಾನಲ್ ವ್ಯೂವರ್ಗೆ ಹ್ಯಾಪಿ ಶಿವರಾತ್ರಿ. ಹಾಗೆ ಎಲ್ಲರಿಗೂ ಒಳ್ಳೇದಾಗಲಿ, ಈಶ್ವರ ನಿಮ್ಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಡಲಿ ಅಂತ ಬೇಡ್ತೇನೆ ಸರ್. ಥ್ಯಾಂಕ್ ಯು. ಈ ದೇವಸ್ಥಾನ ಒಂದು ತುಂಬ ಹಳೆ ಕಾಲದ ದೇವಸ್ಥಾನ. ತುಂಬ ಲಕ್ಷಾಂತರ ಜನ ಬಂದಿದ್ದಾರೆ. ನಾವು ಪ್ರತಿ ಪ್ರದೋಷಕ್ಕೆಲ್ಲ ಬರ್ತಾ ಇರ್ತೀವಿ. ಮತ್ತು ಶಿವರಾತ್ರಿ ಟೈಮು, ಕಾರ್ತಿಕ್ ಸೋಮವಾರ, ಸ್ಪೆಷಲ್ ಡೇಸಲ್ಲಿ ಎಲ್ಲ ದಿನವೂ ಬರ್ತಾ ಇರ್ತೀವಿ ನಾವು. ಇಲ್ಲಿ ಬಂದವ್ರಿಗೆ ಆಲ್ಮೋಸ್ಟ್ ಎಲ್ಲ ತುಂಬ ಒಳ್ಳೇದಾಗಿದೆ ಸರ್. ಅದು ಮದುವೆ ಆಗಿಲ್ದವ್ರಿಗೆ ಮತ್ತು ಅವ್ರಿಗೇನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ, ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಅವರು ಬಂದು ಪ್ರದೋಷಕ್ಕೆ ಬಂದು ತೀರ್ಥ ಸ್ನಾನ ಮಾಡಿದ್ರೆ ಅವ್ರಿಗೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. 1 ಇಯರಿಂದ ಬರ್ತಾ ಇದ್ದೀನಿ ಸರ್, 1 ವರ್ಷದಿಂದ ಬರ್ತಾ ಇದ್ದೀನಿ. ಆಗಿದೆ ಸರ್, ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಬಂದಮೇಲೆ. ಶಿವರಾತ್ರಿ ಇರೋದ್ರಿಂದ ತುಂಬ ಲಕ್ಷಾಂತರ ಜನ ಬಂದಿದ್ದಾರೆ. ನೀವೇ ನೋಡ್ಬೋದು, ಕ್ಯೂ ಎಷ್ಟು ತುಂಬ 2 ಕಿಲೋಮೀಟ್ರ್ 3 ಕಿಲೋಮೀಟ್ರಿಂದ ಲೈನ್ ಇದೆ. ಎಲ್ಲರೂ ಬನ್ನಿ, ಒಳ್ಳೆಯದಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ. ಆ್ಯಕ್ಚುಲಿ ಇವತ್ತು ಶಿವರಾತ್ರಿ ದಿನ ಶಿವ ಪಾರ್ವತಿ ಮದುವೆ ಆಗಿದ್ದ ದಿನ ಅಂತ ಹೇಳ್ತಾರೆ. ಅದೊಂದು ಕತೆ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ. ಎಲ್ಲ ಕೇಳ್ಕೊಂಡಿದ್ದೀವಿ ಸರ್, ದೇವರೆಲ್ಲ ನಮ್ಮ ಕಷ್ಟನ ಸಾಲ್ವ್ ಮಾಡ್ತಾ ಇದೆ, ಪರಿಹಾರ ಮಾಡ್ತಾ ಇದೆ. ಕಾಶಿ ವಿಶ್ವನಾಥ ಸ್ವಾಮಿ ಎಲ್ಲ ಪರಿಹಾರ ಮಾಡ್ತಾ ಇದ್ದಾರೆ, ಒಳ್ಳೇದಾಗ್ತಾ ಇದೆ. ಒಂದು ಸರಿ ಬಂದರೆ ಇಲ್ಲಿ ಪದೇ ಪದೇ ಬರಬೇಕು ಅಂತ ನಮಗೆ ಆಟೋಮೆಟಿಕಲಿ ಅನಿಸುತ್ತೆ. ಅಷ್ಟು ಪವರ್ಫುಲ್ ಇದೆ ದೇವರು. ಅದು ಎಲ್ರಿಗೂ ಹೇಳೋದಿಷ್ಟೇ, ಬನ್ನಿರಿ, ನಿಮ್ಮ ಕಷ್ಟಗಳು ಏನೇ ಇದ್ರೂ ಪರಿಹಾರ ಆಗುತ್ತೆ. ನಾನು 6 ವರ್ಷದಿಂದನೂ ಬರ್ತಾ ಇದ್ದೀನಿ. ಈ ದಕ್ಷಿಣ ಕಾಶಿ ಅಂತಲೇ ಫೇಮಸ್ ಆಗಿದೆ, ತುಂಬ ಪ್ರಸಿದ್ಧವಾಗಿದೆ ದೇವಸ್ಥಾನಕ್ಕೆ. ಎಲ್ಲರೂ ಒಂದ್ಸಲ ಬಂದು ವಿಸಿಟ್ ಮಾಡಿ. ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಶಕ್ತಿ ಇದೆ, ನಂಬಿಕೆ ಇದೆ. ನಂಬಿದವ್ರು ಯಾವತ್ತೂ ಕೈ ಬಿಡಲ್ಲ ದೇವರು. ಎಲ್ಲರೂ ಬನ್ನಿ, ಪ್ರದರ್ಶನ ಮಾಡಿ, ಒಳ್ಳೇದಾಗಲಿ, ದೇವ್ರು ನಿಮಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀವಿ. ಚೆನ್ನಾಗಿದೆ. ನಾವು ಬರ್ತಾ ಇದ್ದೀವಿ, ಒಂದು 15-20 ವರ್ಷದಿಂದ ಬರ್ತಾ ಇದ್ದೀವಿ. ನಾವು 15-20 ವರ್ಷದಿಂದ ಬರ್ತಾ ಇದ್ದೀವಿ. ಅವಾಗ ಹಳೇದು, ಅವಾಗ ಏನೂ ಇರಲಿಲ್ಲ, ಇವಾಗ ತುಂಬ ಚೆನ್ನಾಗಿದೆ. ಅವಾಗ ಏನೂ ಇರಲಿಲ್ಲ, ಇವಾಗ ತುಂಬ ಚೆನ್ನಾಗಿದೆ, ಚೆನ್ನಾಗೈತೆ, ಒಳ್ಳೇದು. ಇಲ್ಲಿ ಬಂದರೆ ಅನುಕೂಲ ಆಗುತ್ತೆ. ಬನ್ನಿ, ನೀವು ಬಂದು ದರ್ಶನ ಮಾಡಿ, ಎಲ್ಲ ಆರೈಸಿ ಮಾಡಿ. ತುಂಬ ಒಳ್ಳೆಯದು, ಇಲ್ಲಿ ಪವರ್ಫುಲ್ಲು, ಚೆನ್ನಾಗಿರ್ತದೆ. ಚೆನ್ನಾಗಿರುತ್ತೆ. ಬನ್ನಿ, ಎಲ್ಲರೂ ಬಂದು ದರ್ಶನ ಮಾಡಿ, ಎಲ್ಲರೂ ಬನ್ನಿ ದರ್ಶನ ಮಾಡಿ. ಅವಾಗ ಏನೂ ಇರಲಿಲ್ಲ, ಏನಂದರೆ ಏನೂ ಇರಲಿಲ್ಲ ಅವಾಗ. ಇವಾಗ ತುಂಬ ಚೆನ್ನಾಗಿದೆ, ಪವರ್ಫುಲ್ಲು, ಸಖತ್ ಪವರ್ಫುಲ್ ಆಗುತ್ತೆ. ಆರಿಸ್ಕೊಂಡು ಅವ್ನ ಮನ್ಸಾಗ ಬಂದು ಬೇಡ್ಕೊಂಡ್ರೆ ಆರಿಸ್ಕೊಂಡ್ರೆ ಆಗುತ್ತೆ. 100% ಆಗುತ್ತೆ. ಇನ್ನೂ ಜಾಸ್ತಿ ಬರ್ತದೆ ನೈಟು, ಇನ್ನೂ ನೈಟ್ ಜಾಸ್ತಿ. ಇನ್ನೂ ಜಾಸ್ತಿ ಮಾಡ್ತಾರೆ. ಚೆನ್ನಾಗಿದೆ, ಒಳ್ಳೆಯದು, ಅನುಕೂಲ. ಬರ್ಬೋದು, ಎಲ್ಲರೂ ಬರ್ಬೋದು. ದಯವಿಟ್ಟು ಎಲ್ಲರೂ ಮನೆ ಕುಟುಂಬರೆಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಈಶ್ವರಂದು, ಪಾರ್ವತಿ ಈಶ್ವರಂದು, ಅದು ತಳದ ದೇವ್ರಿದು. ಅದು ಶಾನೆ ವರ್ಷದಿಂದ ಇದೆ ಇಲ್ಲಿ. ಅದರಿಂದ ನಮಗೆ ಅನುಕೂಲ ಆಗುತ್ತೆ. ಊಟ ಅನುದಾನ ಎಲ್ಲ ತುಂಬ ಇದೆ, ಚೆನ್ನಾಗಿದೆ ಇಲ್ಲಿ. ನಾಳೆ ಚೆನ್ನಾಗಿದೆ, ಬಂದು ನೋಡಿರಿ, ಎಲ್ಲ ಆನಂದಿಸ್ರಿ. ಆ್ಯಕ್ಚುಲಿ ನಾನು ಬಂದು ಇಲ್ಲಿ 5 ಇಯರ್ಸ್ ಆಯಿತು. ಆ್ಯಕ್ಚುಲಿ ನಮ್ಮ ಅತ್ತೆಯವ್ರದ್ದು ಬಂದು ಇದೆ ನೇಟಿವು. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ತುಂಬ ಶಕ್ತಿ ಇದೆ ದೇವರಿಗೆ. ಮತ್ತು ಪ್ರತಿ ಕಾರ್ತಿಕ ಸೋಮವಾರ ದಿವಸನೂ ಅಷ್ಟೇ, ಪ್ರತಿ ಸೋಮವಾರನೂ ಬರ್ತೀವಿ. ಮತ್ತು ಇಲ್ಲಿ ದೀಪ ಹಚ್ಚೋರೆಲ್ಲ ಚೆನ್ನಾಗಿ ಹಚ್ತಾರೆ. ಮತ್ತು ಏನಾದರೂ ಬೇಡ್ಕೊಂಡು ದೀಪ ಹಚ್ಚಿದ್ರು ನೆರವೇರುತ್ತೆ. ಮತ್ತು ಪ್ರತಿ ಸೋಮವಾರ ಅರಿಶಿಣ ನೀರು ಹಾಕ್ತಾರೆ ಇಲ್ಲಿ. ಅದು ಅರಿಶಿಣ ನೀರು ಮೈ ಮೇಲೆ ಬಿದ್ದರೆ ಪ್ರತಿ ಏನೇ ಕಾಯಿಲೆ ಇದ್ರೂ ಮೇಲಾಗುತ್ತೆ. ಮತ್ತು ಏನಾದರೂ ಅಂದ್ಕೊಂಡ್ರೆ ಎಲ್ಲ ನೆರವೇರುತ್ತೆ ಅನ್ನೋದೆಲ್ಲ ಇದೆ. ಆ್ಯಕ್ಚುಲಿ ಇವತ್ತು ಮಹಾಶಿವರಾತ್ರಿ ಇರೋದ್ರಿಂದ ತುಂಬ ಜನ ಸೇರಿದ್ದಾರೆ. ಇದು ಕಮ್ಮಿ ಅನಿಸುತ್ತೆ ನನಗೆ, ಇನ್ನೂ ಜಾಸ್ತಿ ಬರುತ್ತೆ ನೈಟು. ಕ್ರೌಡ್ ಇನ್ನೂ ಜಾಸ್ತಿ ಆಗುತ್ತೆ. ಲಾಸ್ಟ್ ಇಯರು ನೋಡಿದ್ದು, ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಎಲ್ಲ ಲೋಕಲ್ಲವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪರ್ಮನೆಂಟಾಗಿ ಬರ್ತಾ ಇದ್ದಾರೆ. ಈ ಶಿವರಾತ್ರಿಯಲ್ಲಿ ಆಚೆಗಡೆಯಿಂದ ಬರ್ತಾ ಇರೋರೆ ತುಂಬ ಜನ ಇದ್ದಾರೆ. ಹೌದು, ಅದು ಶಿವಂದು ಅಭಿಷೇಕದ ನೀರು, ಅರಿಶಿಣ ನೀರು. ಅದು ಏನಾದರೂ ಕಾಯಿಲೆಗಳು ಏನಾದರೂ ಇದ್ದರೆ ಮತ್ತು ಏನಾದರೂ ಅಂದ್ಕೊಂಡಿದ್ದಾಗಬೇಕಂದ್ರೆ ಹಾಕ್ತಾರೆ. ಅಂದರೆ ಎಲ್ಲರೂ ಲೈನಾಗಿ ಕುಡಿಸಿ ಅದ್ರ ಅರಿಶಿಣ ನೀರು ಹಾಕ್ತಾರೆ. ಅದು ಹಾಕಿದ್ರೆ ಏನೇ ಕಾಯಿಲೆ ಇದ್ದರೂ ವಾಸಿ ಆಗುತ್ತೆ ಅಂತ ನಂಬಿಕೆ ಇದೆ. ಹೌದು, ಮದುವೆ ಆಗೋಕ್ಕೂ ಆ ಥರ ಏನಾದರೂ ಕಂಕಣ ಭಾಗ್ಯ ಇದ್ರೂ ನೆರವೇರುತ್ತೆ. ಅರಿಸ್ಕೊಂಡ್ರೆ ಮದುವೆ ಎಲ್ಲ ಆಗೋಗುತ್ತೆ ಬೇಗ. ಶಿವನು ಯಶಸ್ಸಿದೆ. ಆಲ್ಮೋಸ್ಟ್ ಕಾಶಿ ವಿಶ್ವನಾಥ ಹೆಸರುವಾಸಿ ಆಗಿದೆ ಸುಮಾರು ವರ್ಷದಿಂದ. ಇವಾಗ ಆಲ್ಮೋಸ್ಟ್ ಎಲ್ಲ ಅಮಾವಾಸ್ಯೆ ದಿವಸ ಎಲ್ಲ ಹುಣ್ಣಿಮೆ ದಿವಸ ಎಲ್ಲ ಪೂಜೆ ಮಾಡ್ತಾ ಇರ್ತಾರೆ. ಮದುವೆ ಆಗಿದ್ದವ್ರು ಎಷ್ಟು ಜನ ಮದುವೆ ಆಗಿದೆ, ಮಕ್ಕಳಾಗಿದ್ದಾವೆ. ಆ ಅಪ್ಪನಲ್ಲಿ ನೆಲೆಸಿದ್ದಾನೆ, ಒಳ್ಳೇದಾಗಲಿ ಎಲ್ಲರಿಗೂ ಇದು ಮಾಡಿ. ಸೊ ನಾವು ಆಲ್ಮೋಸ್ಟ್ ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲಿ ಅನಂತಪುರದಲ್ಲೇ, ಪಕ್ಕದೂರಲ್ಲೇ. ಸ್ಕೂಲ್ ಹೋಗಿರೋದೆಲ್ಲ ಅಟ್ಟುಲೇಟಲ್ಲೇ. ಅದರಿಂದ ಸುಮಾರು ವರ್ಷದಿಂದ ನೋಡ್ತಾನೆ ಇದ್ದೀವಿ ಸರ್ ನಾವು. ಇಲ್ಲಿ ಮೊದಲು ಇಂಪ್ರೂವ್ಮೆಂಟ್ ಇಲ್ಲ, ಇವಾಗ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಇವಾಗ ಬಲೆ ಇಂಪ್ರೂವ್ಮೆಂಟ್ ಆಗಿದೆ. ಸ್ವಾಮೀಜಿಗಳು ಚೆನ್ನಾಗಿ ಮಾಡ್ತಾಯಿದ್ದಾರೆ, ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ದೇವರಿದ್ದಾರೆ ಇಲ್ಲಿ, ನಂಬಬೇಕು.
ಚೇಂಜಸ್ ಆಗಿದೆ ಸರ್. ಕಷ್ಟ ಸುಖಗಳೆಲ್ಲ ಚೇಂಜಸ್ ಆಗಿದ್ದಾವೆ. ಕೆಲಸದ ಇರ್ಬೋದು, ಎಜುಕೇಷನ್ ಇರ್ಬೋದು, ಎಲ್ಲ ಚೆನ್ನಾಗಿದೆ. ಆಗ ಎಷ್ಟೋ ಜನಕ್ಕೆ ಆಗಿದೆ ಸರ್. ಹಾಂ, ಸೊ ಅದು ಶ್ರದ್ಧೆಯಿಂದ ಇರಬೇಕು ಸರ್. ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಎಲ್ಲ ಆಗುತ್ತೆ ಸರ್. ಹಾಂ, ಇವತ್ತು ಶಿವರಾತ್ರಿ ಅಲ್ಲ ಸರ್, ಹಿಂಗಾದ್ರೂ ಕ್ರೌಡ್ ಇದ್ದೇ ಇರುತ್ತೆ. ಎಲ್ಲ ಕಡೆ ಕ್ರೌಡ್ ಇದೆ. ಅದಕ್ಕಾಗಿ ಇವತ್ತು ಇಲ್ಲೂ ಸ್ವಲ್ಪ ಕಾಶಿ ವಿಶ್ವನಾಥ ಅಂತ ಹೆಸರುವಾಸಿ ಇರೋದ್ರಿಂದ ಸ್ವಲ್ಪ ಇಲ್ಲಿ ಜಾಸ್ತಿ ಕ್ರೌಡ್ ಇದೆ. ಇಲ್ಲೇ ಬಂದು ಇಲ್ಲೇ ನೋಡಿದ್ರೆ ಆಗುತ್ತೆ ದರ್ಶನ. ಇಲ್ಲೇ ದರ್ಶನ ಕೊಟ್ಟರೆ ಆಗುತ್ತೆ. ಸೇಮ್ ಅಯ್ಯಪ್ಪನೇ ಇರೋದಿಲ್ಲ. ಹಾಂ, ಪೂಜೆ ಎಲ್ಲ ಮಾಡ್ತಾರೆ ಸರ್. ಆದರೆ ನನಗೆ ಶಿವನ ಭಕ್ತಳು ನಾನು. ನನಗೆ ಶಿವರಾತ್ರಿ ದಿನ ಬಹಳ ಉತ್ಸವ ದಿನ. ಇವತ್ತು ಉಪವಾಸ ಇದ್ದರೂ ನನಗೆ ಎಷ್ಟು ಚೈತನ್ಯ ಅಂದರೆ ಅಷ್ಟು ಚೈತನ್ಯ. ಅಲ್ಲಿಂದ ಬಂದು ಶಿವನ ದರ್ಶನ ಮಾಡಿದ್ದೀವಿ. ಅವನಷ್ಟು ಬೇಗ ವರ ಕೊಡೋರು ಯಾರೂ ಇಲ್ಲ. ಆದ್ದರಿಂದ ಅವನ ಭಕ್ತಳು. ಅವನು ಯಾವ ರೀತಿಯಿಂದ ನಾವು ಆತ್ಮಪೂರ್ವಕ ಮಾಡ್ತೀವೋ ಅದನ್ನೆಲ್ಲ ಅವನು ಸಮರ್ಥಿಸ್ಕೊಳ್ತಾನೆ. ನಮ್ಮಲ್ಲಿ ಒಂದು ತಪ್ಪಿರಲಿ, ಒಂದು ಕರೆಕ್ಟ್ ಇರಲಿ, ಅದನ್ನು ತಿದ್ದುಕೊಂಡು ಅವನು ನಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾನೆ. ಪೂಜೆ ಮಾಡಿದಲ್ಲಿ ಮಾತ್ರ ಅದಕ್ಕೆ ಬೆಳಗಿಂದ ಉಪವಾಸನ ಒಂದು 10-20 ವರ್ಷದಿಂದನೂ ಮಾಡ್ಕೊಂಡ್ಬಂದಿದ್ದೀವಿ. ಈ ಒಂದು ದಿನ ಜಾಗರಣೆ ಇರಲ್ಲ, ಆಗಲ್ಲ. ಇನ್ಸುಲಿನ್, ಶುಗರ್ ಎಲ್ಲ ಇರೋದ್ರಿಂದ ಅದಾಗಲ್ಲ. ಅವನ ಅನುಗ್ರಹ, ನಮ್ದೇನು ಇಲ್ಲ. ತುಂಬಾ ಚೆನ್ನಾಗಿ ಅಲಂಕಾರ ನೋಡಿದೆ, ತುಂಬಾ ಚೆನ್ನಾಗಿತ್ತು. ನಾನು ಕಾಶಿ ಎಲ್ಲ ಕಡೆನೂ ಹೋಗಿ ಬಂದಿದ್ದೀನಿ. ಆದರೆ ಈ ದಿನದಲ್ಲಿ ಈ ಕ್ಷಣದ ದರ್ಶನ ಮನಸ್ಸಿಗೆ ತುಂಬಾ ಅಚ್ಚುಮೆಚ್ಚಾಯಿತು. ಅದಕ್ಕಿಂತ ಹೆಚ್ಚಾಯ್ತು. ಇಲ್ಲೇ ಸಿಕ್ತಲ್ಲ, ಅಲ್ಲಿ ಸ್ವಲ್ಪ ಕಷ್ಟಪಟ್ಟು ನಡ್ಕೊಂಡು ಎಲ್ಲ ಹೋಗಬೇಕು. ಹೆಮ್ಮೆ ಮಗಳ ಬಗ್ಗೆ ಕೇಳ್ಕೊಂಡು ಭಗವಂತನಿಗೆ ಅವಳಿಗೆ ತಂದೆ ತಾಯಿನ ಇಟ್ಕೊಂಡು ಸಾಕೊಂಡು ಅವಳು ಇಷ್ಟು ಕರ್ಕೊಂಬಂದು ಮಾಡ್ತಾಳಲ್ಲ, ಅದ್ರಿಗಿಂತ ಅನುಗ್ರಹ ಅವಳಿಗೆ ಇನ್ನೇನು ಬೇಕು. ಅದು ನಂಗೆ ಭಾರಿ ಖುಷಿ ಆಗುತ್ತೆ. ಅದು ಮೋಸ್ಟ್ಲಿ ನಮ್ಮ ತಂದೆ ತಾಯಿಯಿಂದನೇ ನಾವು ಕಲ್ತಿರೋದು. ಅದಕ್ಕಿಂತ ಮೇಲಾಗೆ ನಾನು ಅವ್ರು ನೋಡ್ಕೊಳೋಕ್ಕಿಂತ ಅವ್ರು ನನಗೆ ಬಿಗ್ಗೆಸ್ಟ್ ಶೋಲ್ಡರ್ ಆಗಿದ್ದಾರೆ. ದೇ ಆರ್ ಎವ್ರಿಥಿಂಗ್ ಫಾರ್ ಮೀ. ಇದು ಆ್ಯಕ್ಚುಲಿ ಕಾಲಚಕ್ರ ರೀತಿ ಹೋಗೋದಲ್ಲ. ನಾವೇನು ಮಾಡ್ತೀವೋ ನಮ್ಮ ಮಕ್ಕಳು ಅದನ್ನೇ ನೋಡ್ಕೊಂಡು ಮಾಡ್ತಾರೆ. ಸೊ ನಮ್ಮ ಸನಾತನ ಧರ್ಮದಲ್ಲಿ ಹೆಂಗೆ ಹೋಗಿದೆಯೋ, ಈಗ ನಮ್ಮ ತಂದೆ ತಾಯಿಯಿಂದ ನಾವು ಕಲ್ತಿರೋದು, ಅವ್ರ ತಂದೆ ತಾಯಿಯಿಂದ ಕಲ್ತಿರ್ತಾರೆ. ನಾನೇನು ಮಾಡ್ತಿದ್ದೋ ನನ್ನ ಮಕ್ಕಳು ಕಲಿತಾರೆ. ಸೊ ಐ ಥಿಂಕ್ ಇಟ್ ಹ್ಯಾಸ್ ಟು ಗೋ ಆನ್. ಈಗಿನ ತುಂಬ ಆಗ್ತಾ ಇದೆ ಸರ್. ಐ ಡೋಂಟ್ ವಾಂಟ್ ಟು ಕಮೆಂಟ್ ಅಬೌಟ್ ದಟ್, ಬಟ್ ಐ ವುಡ್ ಸೇ ಐ ಆಮ್ ವೆರಿ ಪ್ರೌಡ್ ಟು ಸೇ ದಟ್ ನಮ್ಮ ತಂದೆ ತಾಯಿ ನನ್ನ ಜೊತೆ ಇದ್ದಾರೆ. ಐ ಮೀನ್ ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. ಐ ಆಮ್ ಬ್ಲೆಸ್ಡ್. ಐ ರಿಯಲಿ ಪಿಟಿ ದಟ್ ಎಲ್ಲರಿಗೂ ಒಂದೇ ಟೈಮ್ ಕೊಟ್ಟಿದ್ದಾನೆ ದೇವರು. ಅದನ್ನ ಉಪಯೋಗಿಸ್ಕೊಬೇಕು. ಅದನ್ನ ಸರಿ ರೀತಿಯಲ್ಲಿ ನಾವು ಅದು ಐ ಥಿಂಕ್ ಮಾಡಬೇಕು ನಾವು. ಬಿಕಾಸ್ ನಾವೇನು ಮಾಡ್ತೀವೋ ನಮಗೆ ಕಾಯತ್ತೆ, ನಮ್ಮ ಮಕ್ಳಿಗೆ ಕಾಯತ್ತದು. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ಕೇರ್ ಆಫ್ ದ ಪೇರೆಂಟ್ಸ್. ಐ ಬಿಲೀವ್ ಇನ್ ದ್ಯಾಟ್. ಫಾರ್ ಮಿ ಎವ್ರಿಥಿಂಗ್ ದೇ ಆರ್. ನನಗೆ ಅವರೇ ಎಲ್ಲದು. ಆ್ಯಂಡ್ ಅವ್ರ ಆಶೀರ್ವಾದದಿಂದನೇ ಇವತ್ತು ನಾನು ಎಲ್ಲಿದ್ರು ಹೆಂಗಿದ್ರು, ಇಟ್ಸ್ ಆಲ್ ಬಿಕಾಸ್ ಆಫ್ ದೆಮ್. ಅವ್ರ ಆಶೀರ್ವಾದದಿಂದನೇ ಅಲ್ವಾ. ಟಚ್ ವುಡ್. ನಮ್ಮ ತಂದೆ ಬಂದು 84 years. ಈಸ್ ಅನ್ ಎಕ್ಸ್-ಸರ್ವಿಸ್ ಮ್ಯಾನ್. ಸೊ ಟಚ್ ವುಡ್. ಚೆನ್ನಾಗಿದ್ದಾರೆ, ಹಾಗೆ ಇರಲಿ ಅಷ್ಟೇ. ಬೆಳಗಿಂದ ಇದ್ದಾರೆ. ಹೌದು. ಯಾ, ತುಂಬ ಚೆನ್ನಾಗಿದೆ ಮಾತ್ರ ಇಲ್ಲಿ. ವೆರಿ ನೈಸ್ ಅಲಂಕಾರ ತುಂಬ ಚೆನ್ನಾಗಿತ್ತು. ನಾನು ಇಲ್ಲಿ ಬಂದಿದ್ದೀನಿ ಒಂದು 2-3 ಸಲ. ಬಟ್ ತುಂಬ ಖುಷಿ ಆಗುತ್ತೆ ಇಲ್ಲಿ ಬಂದರೆ. ಬಿಕಾಸ್ ಕಾಶಿಗೆ ಎಲ್ಲರಿಗೂ ಹೋಗೋಕ್ಕಾಗತ್ತೋ ಇಲ್ಲೋ. ನಮ್ಮ ತಂದೆ ತಾಯಿ ನಾನು ಕಲಿಸಿದ್ದೀನಿ, ಬಟ್ ನಾ ಇನ್ನೂ ಹೋಗಿಲ್ಲ. ಬಟ್ ಇಲ್ಲೇ ದರ್ಶನ ಆಯ್ತಲ್ಲ, ಚೆನ್ನಾಗಿರುತ್ತೆ. ಆ್ಯಂಡ್ ಐ ಆಲ್ಸೋ ಅಂಡರ್ಸ್ಟ್ಯಾಂಡ್ ಇಲ್ಲಿ ಕಾಮಾಖ್ಯನೂ ಇದ್ದಾರೆ. ಸೊ ದಟ್ಸ್ ಸಮಥಿಂಗ್ ವೆರಿ ಪವರ್ಫುಲ್. ಸೊ ಖುಷಿ ಆಗುತ್ತೆ ಈ ದೇವಸ್ಥಾನ ತುಂಬಾ. ನಾ ಇನ್ನೂ ಹೋಗಿಲ್ಲ ಅಲ್ಲಿ. ಸೊ ನೋಡೋಣ, ಕರ್ಕೊಂತಾನೆ. ಬಟ್ ಇಲ್ಲೇ ಆಯ್ತಲ್ಲ, ವೆರಿ ನೈಸ್. ಹೌದಂತೆ, ದಟ್ ಈಸ್ ವಾಟ್ ಇವನ್ ಐ ಹರ್ಡ್. ಕರೆಕ್ಟ್. ಲಾಸ್ಟ್ ಟೈಮ್ ಬಂದಾಗ ಒಬ್ರು ಇದ್ರ ಬಗ್ಗೆ ಹೇಳ್ತಾ ಇದ್ರು. ಸೊ ಇಟ್ಸ್ ವೆರಿ ಪವರ್ಫುಲ್ ಅಂತ. ಇದೀನಿ I think he is a very powerful God. Very powerful. I started believing. ನಂಗೆ ತುಂಬ ಎವ್ರಿ ಸೋಮವಾರ ಮನೆ ಹತ್ರನೇ ಇದೆ, ಒಂದು ಹೋಗ್ತಾ ಇರ್ತೀನಿ. ನನಗೆ ಯಾವಾಗ ದೇವಸ್ಥಾನಕ್ಕೆ ಹೋದ್ರು ಯಾವಾಗ ಒಂಥರ ಬೇಜಾರು, ಯಾವಾಗ ಒಂದು ಸ್ವಲ್ಪ ಉದಾಸೀನವಾಗಿರ್ತೀನೋ, ನನಗೆ ಐ ಫೀಲ್ ವೆರಿ ನೈಸ್. ಶಿವನ ದೇವಸ್ಥಾನಕ್ಕೆ ಹೋದಾಗ ಐ ಗೆಟ್ ಎಲ್ಲ ಆನ್ಸರು ನಂಗೆ ಸಿಗುತ್ತೆ. ಐ ಆಮ್ ವೆರಿ ಹ್ಯಾಪಿ ಇಫ್ ಐ ಗೋ ಟು ಶಿವ ಟೆಂಪಲ್. ಐ ಥಿಂಕ್ ಈಸ್ ಅ ವೆರಿ ಪವರ್ಫುಲ್ ಗಾಡ್ ಆ್ಯಂಡ್ ಈಸ್ ಅ ಗಿವರ್. ಮನಸ್ತೃಪ್ತಿಯಿಂದ ಕೇಳಬೇಕು. ಎಸ್, ದಟ್ ಈಸ್ ವಾಟ್ ದೇ ಸೇ. ಸೊ ಬಟ್ ನನಗೆ ಆಗಿದೆ ಅಲ್ವಾ, ಇದೆ ಅಂತ ಆಯಿತು. ಖುಷಿ ಆಗುತ್ತೆ. ಅದೇ ವೆರಿ ನೈಸ್ ಟು ಸಿ. ಆ್ಯಕ್ಚುಲಿ ನಾನು ಎಕ್ಸಾಕ್ಟ್ಲಿ ಆ ಲೈನ್ ನೋಡಿ ನನಗೆ ಭಾರಿ ಖುಷಿ ಆಯಿತು. ಬಿಕಾಸ್ ಎಲ್ಲೋ ಒಂದು ಕಡೆ ಅಯ್ಯೋ ನಮ್ದು ಎಲ್ಲಿ ಧರ್ಮಗಳು ನಮ್ದು ಇದೆಲ್ಲ ಹೋಗ್ತಿದೆ ಅಂತ ಒಂದೊಂದ್ಸಲ ಹೆದರಿಕೆ ಆಗುತ್ತೆ. ಬಟ್ ಇವತ್ತಿಂದು ಈ ಕ್ರೌಡ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ಖುಷಿ ಆಯಿತು. ಸ್ವಲ್ಪ ಈ ವಯಸ್ಸಾದ್ರೂ ಕರ್ಕೊಂಬರುವಾಗ ಸ್ವಲ್ಪ ಇದಾಯಿತು. ಬಟ್ ಐ ವಾಸ್ ವೆರಿ ಹ್ಯಾಪಿ ಸೀಯಿಂಗ್ ದ ಕ್ರೌಡ್. ಅದೊಂದು ಸ್ವಲ್ಪ ಒಂಚೂರು ಸ್ಪೆಷಲ್ ಲೈನ್ ಏನಾದರೂ ಒಂಚೂರು ಮಾಡಬೇಕು ಆ್ಯಕ್ಚುಲಿ. ಎಸ್, ಯಾ. ಬಟ್ ನೀವು ಎಷ್ಟೇ ಕ್ರೌಡ್ನ ಹ್ಯಾಂಡಲ್ ಮಾಡಿರಿ, ಜನಗಳು ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಐ ಅಂಡರ್ಸ್ಟ್ಯಾಂಡ್. ಬಟ್ ಸ್ವಲ್ಪ ಒಂಚೂರು ಲೈನ್ನ ಇನ್ನೊಂಚೂರು
ಮಾಡ್ಬೋದಾಗಿತ್ತು. ಕಾಶಿ ವಿಶ್ವನಾಥ ಟೆಂಪಲ್ ಅಂದರೆ ನಮಗೆ ಒಂದು 20-25 ವರ್ಷದಿಂದ ನಾವು ಇಲ್ಲಿ ಗೊತ್ತಿರುವವರು, ಅಂದರೆ ನಾವು ಇಲ್ಲೇ ಯಲಹಂಕದವರು. ತುಂಬ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಎಲ್ಲರಿಗೂ, ಅದರ ಮ್ಯಾನೇಜ್ಮೆಂಟ್ ಕಮಿಟಿಯವರಿಗೂ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಸ್ಪೆಷಲ್ ಟೆಂಪಲ್ ಅಂದರೆ ನಮ್ಮ ಕಾಶಿ ವಿಶ್ವನಾಥ ಅಲ್ಲಿಯ ಟೆಂಪಲ್ ಥರನೇ ಇಲ್ಲಿಯದೊಂದು ದೊಡ್ಡ ಟೆಂಪಲು. ಅಂದರೆ ತುಂಬ ಪವರ್ಫುಲ್ ಟೆಂಪಲ್. It's a divine experience. The serenity, the divinity is quite visible in the entire atmosphere. So we really came here and blessed. Om Namah Shivaya. Har Har Mahadev. Har Har Mahadev. ಸರ್ ತುಂಬ ಚೆನ್ನಾಗಿದೆ, ನಮಗೆ ತುಂಬ ಸಂತೋಷ. ಇಲ್ಲಿ ಬಂದು ದೇವಸ್ಥಾನದಲ್ಲಿ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಓಂ ನಮಃ ಶಿವಾಯ, ಹರ ಹರ ಮಹಾದೇವ್. ಸ್ಥಳೀಯವಾಗಿ ಮುಖಂಡರುಗಳೆಲ್ಲ ಸೇರಿಕೊಂಡು ವರದಾ ಆಗ್ಬೋದು, ಜನಾರ್ದನ ಆಗ್ಬೋದು, ಸುಬ್ಬಣ್ಣರಾಗ್ಬೋದು, ನಮ್ಮ ಗೌಡ್ರಾಗ್ಬೋದು, ಇಲ್ಲಿ ಒಂದು ಸಂಘಟನೆ ಮಾಡ್ಕೊಂಡು ಒಬ್ಬರು ಅರ್ಚಕರನ್ನು ತಗೊಂಬಂದು ಇಲ್ಲಿ ದೇವಸ್ಥಾನದಲ್ಲಿ ಇಟ್ಟು ಈ ದೇವಸ್ಥಾನದ ವಿಶೇಷತೆಯನ್ನು ಪ್ರಚಾರ ಇಟ್ಟರು. ಅದಾದ ನಂತರ ಕಾಶಿ ವಿಶ್ವನಾಥನ ವಿಗ್ರಹ ಏನಿದೆಯಾ ಅದನ್ನು ಹೋಲುವಂಥ ವಿಗ್ರಹ ಇಲ್ಲಿದೆ. ಆಮೇಲೆ ಇದು ಪುರಾತನ ಕಾಲದ ದೇವಸ್ಥಾನ. ಇದಕ್ಕೆ ಒಂದು ಇತಿಹಾಸನೇ ಇದೆ. ಸುಮಾರು 400 ವರ್ಷದ ದೇವಸ್ಥಾನ ಇದು. ಅದಕ್ಕೊಂದು ಇತಿಹಾಸ ಇದೆ. ಇಲ್ಲಿನ ಸ್ಥಳೀಯವಾಗಿ ಯಾರನ್ನ ಹಳಬರು ಕೇಳಿದಾಗ ಹೇಳ್ತಾರೆ, ಆ ದೇವಸ್ಥಾನದಲ್ಲಿ ಈಗ ವಿಶೇಷ ಪೂಜೆಗಳನ್ನು ಏನೇನು ಪೂಜೆಗಳು ಬರ್ತದ, ಪ್ರದೋಷ ಪೂಜೆ ಆಗ್ಬೋದು, ಆಮೇಲೆ ಈ ತೀರ್ಥ ಸ್ಥಾನ ಆಗ್ಬೋದು, ಅದನ್ನು ಮಾಡಿಸ್ಕೊಳ್ಳೋದಕ್ಕೋಸ್ಕರನೇ ಸಾಕಷ್ಟು ಜನ ವಾರಕ್ಕೊಂದ್ಸಾರಿ ಯಾವುದಾದ್ರು ಒಂದು ವಿಶೇಷ ಪೂಜೆ ಇರುತ್ತೆ. ಆ ವಿಶೇಷ ಪೂಜೆಗಳಲ್ಲಿ ಪಾಲ್ಗೊಂಡು ಭಕ್ತರೆಲ್ಲರನ್ನು ಅವರವರ ಹರಕೆಗಳನ್ನು ತೀರಿಸ್ಕೊಂಡು ಸಾವಿರಾರು ಜನ, ಲಕ್ಷಾಂತರ ಜನ ಈ ಒಂದು ಶಿವರಾತ್ರಿ ಹಬ್ಬ ಅಂತೂ ಈ ಸುತ್ತಮುತ್ತಲ ಯಾವುದೇ ದೇವಸ್ಥಾನ ನೋಡ್ಕೊಂಬಂದ್ರೂ ಇದಷ್ಟು ಜನ ಅಲ್ಲಿ ಸೇರೋದಿಲ್ಲ. ಇದು ಅಷ್ಟು ಚಿಕ್ಕ ದೇವಸ್ಥಾನ ಆದ್ರೂ ಅಷ್ಟು ಹೆಸರುವಾಸಿಯಾಗಿದೆ, ಒಳ್ಳೆಯದಾಗಿದೆ. ಅವರು ಏನೇ ನೆನ್ಕೊಂಡ್ರು ಈ ದೇವಸ್ಥಾನದಲ್ಲಿ ಅವ್ರಿಗೆ ನೆರವೇರಿದೆ. ಆಮೇಲೆ ಅವರು ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ತಾ ಇದೆ. ಅದ್ರ ಜೊತೆಯಲ್ಲಿ ಇಲ್ಲಿನ ಸ್ಥಳೀಯ ಶಾಸಕರಾದ SR ವಿಶ್ವನಾಥನವರು ಅಷ್ಟೇ ಈ ಒಂದು ದೇವಸ್ಥಾನನ ಗುರುತಿಸಿ ಒಂದು ಕಲ್ಯಾಣಿ ಕಟ್ಸ್ಕೊಟ್ಟಿದ್ದಾರೆ. ಆಮೇಲೆ ಸಮುದಾಯ ಭವನ ಕಟ್ಸ್ಕೊಟ್ಟಿದ್ದಾರೆ, ಬೋರ್ವೆಲ್ ಹಾಕಿಸ್ಕೊಟ್ಟಿದ್ದಾರೆ. ಇಲ್ಲಿನ ಏನೇ ಕುಂದುಕೊರತೆ ಇದ್ರೂ ಇಮಿಡಿಯೇಟ್ ಆಗಿ ಅಲ್ಲಿ ಸ್ಪಂದಿಸಿ ಡೆವಲಪ್ಮೆಂಟ್ ವರ್ಕ್ಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿನ ಭಕ್ತರು, ಕಾರ್ಯಕರ್ತರು ಎಲ್ಲರೂ ಸೇರ್ಕೊಂಡು ಇಲ್ಲಿನ ಒಂದು ದೇವಸ್ಥಾನವನ್ನು ವಿಶೇಷತೆಯನ್ನು ಎತ್ತಿಡಿದು ಆ ಭಕ್ತಿಗೆ ಎಲ್ಲರನ್ನು ಮೆಚ್ಚಿ ಒಂದು ಆ ದೇವರ ಕೃಪೆಗೆ ಪಾತ್ರರಾಗಿ ಆ ದೇವರಲ್ಲಿ ಮೊರೆ ಹೋಗ್ತಾ ಇದ್ದಾರೆ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಲ್ಲ, ನಾವು ಈಗಲೂ ನಾನು ಉಪವಾಸ ಇದ್ದೀನಿ, ಇವತ್ತು ಉಪವಾಸ ಇದ್ದೀನಿ. ನಾವು ಸುಮಾರು ವರ್ಷಗಳಿಂದ ನಾವು ಸಂಘಟನೆಯಿಂದ ಬೆಳ್ಕೊಂಬಂದಿದ್ದಾರೆ. ಶಿವನ ಒಂದು ಶಿವರಾತ್ರಿ ಹಬ್ಬವನ್ನು ಇವತ್ತಿನ ಅಲ್ಲ, ಈಗ ವರಮಹಾಲಕ್ಷ್ಮಿ ಹಬ್ಬ ಇತ್ತೀಚಿನ ದಿನಗಳಲ್ಲಿ ಶುರುವಾಗಿರೋದು. ಈ ಶಿವರಾತ್ರಿ ಹಬ್ಬ ನಾವು ಮಕ್ಕಳಿಂದ ಏನೋ ಶಿವರಾತ್ರಿ ಹಬ್ಬ ಇದೆ. ಆ ಶಿವನೇ ಆದಂಥ ಒಂದು ವಿಶೇಷತೆಯನ್ನು ಎತ್ತಿ ಹಿಡಿಲಿಕ್ಕೆ ಇದೊಂದು ಹಬ್ಬ ಆಚರಣೆ ಮಾಡ್ತಾರೆ. ಈ ಹಬ್ಬದಲ್ಲಿ ಎಲ್ಲ ಹಬ್ಬದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಸಂತೃಷ್ಟಿಯಲ್ಲಿ ಹಬ್ಬ ಮಾಡೋದು. ಇದು ಉಪವಾಸ ಇದ್ದು, ಜಾಗರಣೆ ಇದ್ದು, ಮಾರನೇ ದಿವಸ ಶಿವನ ದರ್ಶನವನ್ನು ಮಾಡಿ ಉಪವಾಸವನ್ನು ಬಿಟ್ಟು ಅಂದಿನ ಸಾಯಂಕಾಲ ಸಂಜೆವರೆಗೂ ಜಾಗರಣೆ ಇದ್ದು ಒಂದು ನೇಮವಾಗಿದ್ದು ಆಚರಣೆ ಮಾಡಿದ್ರೆ ಎಲ್ಲ ಅವರ ಭಾವಗೆ ಅನುಸಾರವಾಗಿ, ಭಕ್ತಿಗೆ ಅನುಸಾರವಾಗಿ ಆ ಶಿವ ಆಶೀರ್ವಾದ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ಇದೆ. हर हर महादेव, जय श्री महाकाल। सबसे पहले मेरा नाम सुंदरम तिवारी है और MP मध्य प्रदेश, हाँ मध्य प्रदेश से आए हैं और फर्स्ट टाइम आए हैं हम यहाँ पर काशी विश्वनाथ टेम्पल, कर्नाटक बेंगलोर में है, हाँ अक्टूर में। बहुत ही अच्छा लगा, बहुत ही कहते हैं कालों के काल महाकाल, हर हर महादेव। और महादेव के दर्शन करके बहुत ही अच्छा लग रहा है। अभी हम लोग दर्शन करके आए हैं, एक पॉजिटिव थिंग्स मिलती है और ऐसा लगता है कि मतलब जैसे शिवरात्रि का दिन भी है। सबसे पहले शिवरात्रि की सभी को शुभकामनाएं और हर हर महादेव, शिव शंभु, काशी विश्वनाथ, गंगे, जैसे कि हमारे भारत में 12 ज्योतिर्लिंग है। सौराष्ट्रे सोमनाथंचा, श्रीशैले मल्लिकार्जुनम, उज्जैन्यम महाकालम, मोमकालममलेश्वरम, परल्यम वैद्यनाथंचा, डाकिन्याम भीमशंकरम, सेतुबंधेतु रामेशम, नागेशम दारुकावने, वाराणस्यां तु विशेषम, त्र्यंबकम गौतमी तटे, हिमालये तु केदारम, ग्रीष्मेशम च शिवालये, एतानि ज्योतिर्लिंगानि सायं प्रातः पठेन्नरः सप्त जन्म कृतं पापम स्मरणेन विनश्यति। तो कहने का मतलब यह है कि जैसे कि हमारे 12 ज्योतिर्लिंग है, वैसे यहाँ भी शिवलिंग है और
यहाँ आकर के सभी दूर दूर से भक्त आते हैं, बाहर बाहर स्टेट से आते हैं और डिस्ट्रिक्ट से आते हैं, अदर स्टेट से आते हैं। उनको एक पॉजिटिव थिंग्स मिलती है, एक अच्छी फीलिंग महसूस होती है और यहाँ के दुख दारिद्र सब जो भी कष्ट होते हैं वो यहाँ से निवारण होते हैं। मैं भी पंडित कृष्ण पुजारी जी गुरु जी के द्वारा हमको सूचना मिली कि शिवरात्रि के दिन बहुत बड़ा फंक्शन होता है। बाहर बाहर से यहाँ सेलिब्रेट लोग आते हैं, हीरो आते हैं, एक्टर आते हैं, हीरोइन आती हैं और यहाँ जागरण होता है, जागरण भी होता है और बहुत ही फुल नाइट शो रहता है, जगरात्रा रहता है और महादेव शिव शंभू के भजनों का आनंद जैसे अभी महाकुंभ गंगा जी में हुआ था, वहाँ करोड़ों लोग जनसंख्या भक्त लोग, वैसे यहाँ भी देखिए चारों तरफ हर जगह आपको पब्लिक कहीं भी पैर रखने की जगह नहीं है, एकदम पूरा फुल क्राउड है। तो बहुत अच्छा लगा और बहुत बहुत धन्यवाद करता हूँ कि हमको भी यहाँ आकर के भगवान शिव की भक्ति जहाँ से हम दर्शन किए और कुछ हमारे माध्यम से बोलने को हमको अवसर मिला, उसके लिए बहुत बहुत धन्यवाद, थैंक यू। देखिए नॉर्थ और काशी जैसे नॉर्थ इंडियन में और यहाँ का जो कल्चर है और माहौल है, जो एक डिसिप्लिन है, वह बहुत अच्छा है। देखिए लाइन से लोग बाग साइलेंट दर्शन कर रहे हैं और प्रसाद ले रहे हैं और अपने जीवन को धन्य बना रहे हैं। और अपने नॉर्थ में भी ऐसा ही है, ऐसे बड़े बड़े ज्योतिर्लिंग है, बड़े बड़े मंदिर हैं, दर्शन करके अलग फीलिंग, लेकिन वहाँ के लोग यहाँ ज़रूर आते हैं क्योंकि यहाँ एक अलग फीलिंग महसूस होती है, एक अलग एनर्जी मिलती है, पॉजिटिव थिंग्स और लोग बाग कल्चर माहौल डिसिप्लिन बहुत अच्छा है। मतलब और कहने का मतलब ये है कि यहाँ देखिए दर्शन करके यहाँ की पूजा मंत्र, साउथ के मंत्र, दक्षिण मंत्र भी बहुत मतलब सुनने में अच्छा लगता है, प्राउड फील होता है। एकदम एक स्वर और एक लय में जो यहाँ के मंत्रों की ध्वनि है वह बहुत ही अच्छा लगता है। और कहने का तात्पर्य यह है कि अकाल मृत्यु वो मरे जो काम करे चंडाल का, काल भी उसका क्या करे जो भक्त हो बाबा महाकाल का। तो महाकाल हैं, हर हर महादेव शिव शंभू की धन धन भोलेनाथ तुम्हारे, अकोड़ी नहीं खजाने में, तीन लोक बस्ती में बसाए आप बसे बिराने में। और इरादे लाख बनते हैं बनकर बिगड़ जाते हैं और बाबा महाकाल के दर्शन करने वही आते हैं जिनको बाबा महाकाल बुलाते हैं। तो हमारा भी सौभाग्य था कि हमको भी कृष्णा गुरु जी के माध्यम से सूचना मिली और हम यहाँ आए, बहुत ही अच्छा फीलिंग हुआ, बहुत ही अच्छा लगा। जय श्री महाकाल, हर हर महादेव। सर्वे जनाः सुखिनो भवन्तु, सर्वे सन्तु निरामयाः, सर्वे भद्राणि पश्यन्तु, माँ कश्चित् दुःख भाग् भवेत्। सभी लोग को शिवरात्रि की बहुत बहुत शुभकामनाएं, सुख शांति आयु आरोग्य ऐश्वर्य सबके जीवन में बना रहे और सभी लोग हैप्पी रहें, खुश रहें और समय निकाल करके भगवान का दर्शन और भजन जरूर करना चाहिए क्योंकि वही लाइफ में है जो हम सब लोग एक अपने क्लेश दुख निवार, सभी के जीवन में कोई ना कोई कष्ट है, हर इंसान दुखी है। तो कहीं ना कहीं अगर हम भगवान के दरबार में जाते हैं तो वहाँ से हमको एक एनर्जी मिलती है, पॉजिटिव थिंग्स मिलती है और हमको अच्छा महसूस और हमको आगे लाइफ में बढ़ने के लिए और चांस मिलते हैं और भगवान ब्लेसिंग करते हैं, आशीर्वाद देते हैं। तो हमारे अंदर एक पॉजिटिव थिंग्स होती है और हम कुछ जीवन में आगे बढ़ते हैं। ಇದು ಮಾನವೀಯ ಸಂದೇಶದ ಜನವಾಹಿನಿ।